ಶಲೋಮ್. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಯಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ ನೀವೆಲ್ಲರೂ. ಈ ಒಂದು ಉದಯ ಕಾಲದಲ್ಲಿ ನಿಮ್ಮ ಮಧ್ಯದಲ್ಲಿ ನಾನು ಒಳ್ಳೆ ಸುವಾರ್ತೆಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಕರ್ತನು ನಿಮ್ಮ ಜೀವನದಲ್ಲಿ ಇಂದಿನಿಂದ ಬಹಳ ಒಳ್ಳೆ ಕಾರ್ಯಗಳು ನೀವು ನೋಡ್ಲಿಕ್ಕಿದ್ದೀರಿ. ಏನಂದ್ರೆ ಇವತ್ತಿನ ಅಂಶ ನಾನು ಕೊಟ್ಟಿರುವುದು, ದೇವರು ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆಯವನಾಗಿದ್ದಾನೆ. ಆದ್ರೆ ಕೆಲವರ ಪ್ರಶ್ನೆ, ಆದ್ರೆ ಕೇಡು ನಮಗೆ ಯಾಕಾಗ್ತಾ ಇದೆ ದೇವರು ಒಳ್ಳೆಯವನಾಗಿದ್ರೆ? ನಾನು ಈ ವಿಷಯದಲ್ಲಿ ಅನೇಕ ಸಾರಿ ಅನೇಕ ವಿಧವಾದಂತ ಕಾರ್ಯಗಳಿಂದ ನಾನು ಅನೇಕ ಜನರಿಗೆ ಈ ಕಾರ್ಯಗಳನ್ನು ತಿಳಿಸ್ತಾ ಇದ್ದೇನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಎಲ್ಲ ಪ್ರಿಯ ಸಹೋದರಿ ಸಹೋದರಿಯಷ್ಟು ಆಸಕ್ತಿಯಿಂದ ಎದುರು ನೋಡ್ತಾ ಇದ್ರಿ. ಆದರೆ ದೇವರು ಅದ್ಭುತವಾದಂತಹ ಕಾರ್ಯಗಳು ಪ್ರತಿದಿನ ನಿಮ್ಮ ಜೀವನದಲ್ಲಿ ಮಾಡಲಿ ಎಂಬುದಾಗಿ ನನ್ನ ಹಾರೈಕೆ. ಕರ್ತನಾದ ಯೇಸು ಕ್ರಿಸ್ತನು ಯಾರಿಗೂ ತನ್ನ ಜೀವಮಾನ ಕಾಲದಲ್ಲಿ ಆತನಿಂದ ಕೇಡು ಆಗಲಿಲ್ಲ ಮತ್ತು ಆಗುವುದೂ ಇಲ್ಲ. ಆದ್ರೆ ಇಂಟ್ರೆಸ್ಟಿಂಗ್ ಏನಂದ್ರೆ, ಆದ್ರೆ ದೇವರು ಒಳ್ಳೆಯವರು ಖಂಡಿತ, ಆದ್ರೆ ನಮಗೆ ಕೇಡು ಯಾಕೆ ಆಗ್ತಾ ಇದೆ, ಎದರ ನಿಮಿತ್ತ ಆಗ್ತಾ ಇದೆ ನಮಗೆ ಕೇಡು ಅನ್ನುವ ಕೆಲವರಿಗೆ ಅನುಮಾನ ಮತ್ತು ಕೆಲವರ ಪ್ರಶ್ನೆ ಮತ್ತು ಕೆಲವರ ವಾದ. ಅದು ಏನು? ಕೆಲವರ ವಾದ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ಉತ್ತಮವಾದಂತಹ ಸಮಯಕ್ಕೆ ನಾವು ಬಂದಿದ್ದೇವೆ. ನಿಮ್ಮೆಲ್ಲರಿಗೆ ಪೀಸ್ ಮೇಕರ್ ಎಂಬ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮ ಜೀವನದಲ್ಲಿ ಅನೇಕ ಸಮಾಧಾನ, ಶಾಂತಿ, ಸಂತೋಷ, ನೆಮ್ಮದಿ, ಆರೋಗ್ಯ, ಆನಂದ ತುಂಬಿ ಬರಲಿ ಅನ್ನತಕ್ಕಂಥ ಉದ್ದೇಶದಿಂದಲೇ ಈ ಸಂದೇಶವನ್ನು ತಂದಿದ್ದೆ ನಾನು. ತುಂಬಾ ಜನರು ಇದನ್ನ ಅಪಾರ್ಥ ಮಾಡ್ಕೊಳ್ತಾರೆ. ನಾನು ಯಾವಾಗ ಅವರ ಪಾಪ, ಅವರ ದ್ರೋಹ, ಅವರ ಅಪರಾಧಗಳನ್ನು ಸ್ಮರಣಕ್ಕೆ ತಂದು, ನೀವು ಮನಸ್ಸು ತಿರ್ಕೊಳ್ರಿ, ಪಾಪ ಮಾಡೋದನ್ನು ಬಿಟ್ಟು ಬಿಡ್ರಿ, ಪಾಪ ದ್ರೋಹ ಅಪರಾಧಗಳಿಂದ ನಿಮಗೆ ಸುಖ ಇಲ್ಲ ಅಂತ ಹೇಳಿದ್ರೆ, ಓ ಎಟ್ ಎ ಡಿಸ್ಕರೇಜ್ಮೆಂಟ್. ಕೆಲವ ಹೆಚ್ಚಿನ ಅಮಾಯಕತ್ವದಲ್ಲಿರ್ತಕ್ಕಂಥವರು ಈ ರೀತಿಯಲ್ಲಿ ಅದನ್ನು ಉಲ್ಲೇಖಿಸ್ತಾರೆ. ಏನಂತ ತಿಳ್ಕೊಂಡು, ಎಷ್ಟು ಡಿಸ್ಕರೇಜ್ಮೆಂಟ್ ಇದೆ ಎಂಬುದಾಗಿ. ಆದರೆ ಬೈಬಲ್ ವಾಕ್ಯದ ಸತ್ಯವನ್ನು ನಿಮ್ಮ ಗಮನಕ್ಕೆ ಬರಬೇಕೆನ್ನತಕ್ಕಂಥ ಉದ್ದೇಶವೇ ನಮ್ಮ ಉದ್ದೇಶವಾಗಿದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಿಯ ನನ್ನ ಪ್ರಿಯ ಸಹೋದರಿ ಸಹೋದರಿಯಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇನೆ. ಹೌದು, ದೇವರು ಒಳ್ಳೆಯವನಾಗಿದ್ರು ನನಗೆ ಯಾಕೆ ಕೇಡು ಸಂಭವಿಸ್ತಾ ಇದೆ, ನನಗೆ ಯಾಕೆ ಅನಿಷ್ಟ ಸಂಭವಿಸ್ತಾ ಇದೆ, ನನಗೆ ಯಾಕೆ ಯಾರಿಗಿಲ್ಲದ ಸಂಕಟಗಳು ನನಗೆ ಸಂಭವಿಸ್ತಾ ಇದೆ ಅನ್ನತಕ್ಕಂಥ ಪ್ರಶ್ನೆ, ವಾದ ಅನೇಕ ಜನರಲ್ಲಿದೆ. ನನ್ನ ಈ ಉಪದೇಶ ಬೈಬಲ್ ಸತ್ಯದ ಮೇಲೆ ಆಧಾರವಾಗಿದೆ. ನಾನು ಏನು ಉಪದೇಶ ಮಾಡಿದ್ರು ಬೈಬಲ್ ಸತ್ಯದ ಮೇಲೆ ಆಧಾರವಾಗಿದೆ. ಆದ ಕಾರಣ ಈ ಸತ್ಯದಿಂದ ಅಲ್ಲಗಳುವಂತೆ ಕೆಲವ ಅಮಾಯಕ ಅಥವಾ ಕೆಲವ ಮೂರ್ಖ ಬೋಧಕರು ದಾರಿ ತಪ್ಪಿಸ್ತಾ ಇದ್ದಾರೆ. ಇದರಿಂದ ಜಾಗರೂಕರಾಗಿರೋಣ. ಯಾವುದೇ ಕೇಡು ಬಂದು, ಅನಿಷ್ಟ ಬಂದು ನಮ್ಮನ್ನು ಅಪ್ಪಳಿಸಿರುವಾಗ, ಅದು ರೋಗವೇ ಆಗಿರಲಿ, ಅಥವಾ ದರಿದ್ರವಾಗಿರಲಿ, ಅಥವಾ ಅನಿಷ್ಟವೇ ಆಗಿರಲಿ, ಅದು ಯಾವುದೇ ರೀತಿಯಾದ ಕೇಡು, ಶಾಪ, ಇವೆಲ್ಲ ನಮ್ಮನಿಗೆ ಸಂಭವಿಸುವಾಗ ನಾವು ಅದರ ವಿಷಯದಲ್ಲಿ ಸರಿಯಾಗಿ ಅರ್ಥ ಹೇಳದೆ ನಮ್ಮನ್ನು ನಾವು ಬಹಳ ನೀತಿವಂತರಾಗಿ ತೋರಿಕೊಡ್ತೇವೆ ಮತ್ತು ದೇವರನ್ನು, ಕರ್ತನಾದ ಯೇಸು ಕ್ರಿಸ್ತನು ಕೇಡು ಮಾಡುವನೆಂಬುದಾಗಿ ನಮ್ಮ ದೇವರ ವಿಷಯದಲ್ಲಿ ನಾವೇ ಬಹಳ ಸಾರಿ ಆರೋಪ ಹೊರಿಸಿದ್ದುಂಟು. ಆದ್ರೆ ನಮಗೆ ನೆನಪಿಲ್ಲ ಅದು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಷ್ಟು ಆಸಕ್ತಿಯಿಂದ ನೋಡ್ತಾ ಇದ್ರಿ. ಯಾಕೆ ಕೇಡು ಸಂಭವಿಸಿದೆ? ದೇವರು ನನ್ನನ್ನು ಪರೀಕ್ಷಿಸ್ತಾ ಇದ್ದಾನೇನೋ. ನೆಪ ಇದು. ಬೈಬಲ್ ವಾಕ್ಯದಲ್ಲಿ ಹೀಗಿಲ್ಲ. ದೇವರು ಕೇಡಿನಿಂದ ಯಾವತ್ತಿಗೂ ಪರೀಕ್ಷಿಸುವುದಿಲ್ಲ. ಮನುಷ್ಯನಿಗೆ ಯಾಕೆ ದೇವರು ಒಳ್ಳೆಯವನಾಗಿದ್ರು ಕೂಡ ನನಗೆ ಕೇಡು ಸಂಭವಿಸುತ್ತಾ ಇದೆ ಅನ್ನತಕ್ಕಂಥ ಅನುಮಾನ, ವಾದಕ್ಕೆ ಒಂದು ಒಳ್ಳೆ ಉತ್ತರ ಇದೆ ನನ್ನ ಹತ್ರ. ಅದನ್ನು ತೆಗೆದು ನಾವು ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ, ದಯಮಾಡಿ
ಇದನ್ನು ನೋಟ್ ಮಾಡ್ಕೊಳ್ತೀವಿ. ದೇವರು ಒಳ್ಳೆಯವನೇ. ನನ್ನ ಉದ್ದೇಶ ಏನಂದ್ರೆ, ನೀವು ಪಾಪಿಗಳು, ನೀವು ದ್ರೋಹಿಗಳು, ನೀವು ಅಪರಾಧಿಗಳು, ನೀವು ಕೆಣಕರು ಅಂತ ಹೇಳಿಕಲ್ಲ, ನನ್ನ ದೇವರು ಒಳ್ಳೆಯವನಂತ ಹೇಳುವುದು ನನ್ನ ಉದ್ದೇಶ. ನನ್ನ ಕರ್ತನಾದ ದೇವರ ಮಕ್ಕಳೇ, ಇದರಿಂದ ನಾವು ವಂಚಿತರಾಗಬಾರದು ಅನ್ನತಕ್ಕಂಥದ್ದೇ ನನ್ನ ಕಳಕಳೆಯ ವಿನಂತಿ. ಯಾಕೋಬನ ಪುಸ್ತಕ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಅದ್ಭುತವಾದಂತಹ ಕಾರ್ಯ ನಿಮ್ಮ ಗಮನಕ್ಕೆ ತರಬೇಕು. ನಾನು 12ನೇ ವಚನದಿಂದ ಓದ್ತೀರಾ? ಓಕೆ, ಬರೋಣ, ನಾನು ಹೇಳ್ತೇನೆ. 12ನೇ ವಚನ ದಯಮಾಡಿ ಕೇಳಿಸ್ಕೋತೀರಿ. ಬಹಳ ಈ ಕಂಪ್ಲೀಟ್ ಟೆಕ್ಸ್ಟ್ ಅನ್ನು ನಾವು ಇವತ್ತು ಧ್ಯಾನಿಸೋಣ. ಬಹಳ ಇಂಟ್ರೆಸ್ಟಿಂಗ್ ಇದೆ, ಓದ್ರಿ. ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಕಷ್ಟಗಳನ್ನು ಅಂದ್ರೆ ಅರ್ಥ ಏನು? ರೋಗಗಳಲ್ಲ. ಅವನಿಗೆ ಹಿಂಸೆ ಸಂಕಟ ಬಂದಾಗ, ಹಿಂಸೆ ಸಂಕಟ ನೆನ್ಪಿಟ್ಕೊಳ್ರಿ, ಹಿಂಸೆ ಬೇರೆ, ಕಷ್ಟಗಳು ಬಂದಾಗ ಅವುಗಳನ್ನು ಸಹಿಸಿಕೊಂಡಿದ್ದವನು ಧನ್ಯನು. ಇದನ್ನು ಅಪಾರ್ಥ ಮಾಡ್ಕೋದು. ಜೀವ ಎಂಬ ಜಯಮಾಲೆ ಹೊಂದುವನು. ಕರ್ತನು, ದೇವರು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ಸಹಜವಾಗಿ ವಾಗ್ದಾನ ಮಾಡಿದ್ದಾನೆ. ಯಾವನಾದರೂ ತನಗೆ ಪಾಪ ಮಾಡುವುದಕ್ಕೆ ಪ್ರೇರಣೆ ಬಂದರೆ, ಈ ಪ್ರೇರಣೆ, ಈ ಪಾಪ ಮಾಡುವ ಪ್ರೇರಣೆ ನನಗೆ ದೇವರಿಂದ ಉಂಟಾಯ್ತೆಂದು ಎಂದಿಗೂ ಹೇಳಬಾರದು. ದೇವರು ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ, ಕೆಟ್ಟದಕ್ಕೆ ಎಷ್ಟು ಮಾತ್ರಕ್ಕೂ ಸಂಬಂಧಪಟ್ಟವನಲ್ಲ. ಆತನು ಯಾರನ್ನು ಪಾಪ ಮಾಡೋದಕ್ಕಾಗಿ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ದುರಾಶಾಪಾಶಗಳಿಂದ ಎಳೆಯಲ್ಪಟ್ಟು ಮರಳುಗೊಂಡನಾಗಿ ಪ್ರೇರೇಪಿಸಲ್ಪಟ್ಟು ಆಮೇಲೆ ಆ ಆಶೆ ಬಸುರಾಗಿ ಪಾಪವನ್ನು ಹೇರುತ್ತದಲ್ಲ. ಪಾಪವು ತುಂಬಾ ಬೆಳೆದು ಮರಣವನ್ನು ಪಡೆಯುತ್ತದಲ್ಲ. ಆಮೇಲೆ ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಬಹಳ ಜಾಗ್ರತೆಯಿಂದ ಇರ್ತೀರಿ. ಇಲ್ಲೇ ನಾವು ಮೋಸ ಹೋಗ್ತಾ ಇದ್ದೇವೆ. ಮೋಸ ಹೋಗಬೇಡ್ರಿ. ಎಲ್ಲಾ ಒಳ್ಳೆ ವರಗಳು ನೋಡ್ರಿ, ಕೆಟ್ಟದಲ್ಲ. ಇಲ್ಲಿ ಮೋಸ ಹೋಗಬೇಡ್ರಿ. ಕೆಟ್ಟದ್ದು ಯಾರಿಂದ ಬರ್ತಾ ಇದೆ? ಒಳ್ಳೇದು ಯಾರಿಂದ ಬರ್ತಾ ಇದೆ? ಎಲ್ಲಾ ಒಳ್ಳೆ ದಾನಗಳು ಏನಿಲ್ಲದೆ, ಕೊರತೆ ಇಲ್ಲದೆ ಎಲ್ಲಾ ವರಗಳು ಮೇಲಿನಿಂದ ಸಕಲ ವಿಧವಾದಂತ ಬೆಳಕಿಗೂ ಮೂಲ ಕಾರಣವಾದವನಿಂದ ಇಳಿದು ಬರುತ್ತವೆ. ಆತನಲ್ಲಿ ಯಾವ ಚಂಚಲತ್ವವೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲವೇ ಇಲ್ಲ. ಆತನು ತನ್ನ ಒಳ್ಳೆ ಚಿತ್ತದ ಪ್ರಕಾರ ಸತ್ಯ ಬೋಧನೆಯ ವಾಕ್ಯದಿಂದ ನಮ್ಮನ್ನು ಹುಟ್ಟಿಸಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಪ್ರಥಮ ಫಲದಂತೆ ಆಗಿದ್ದೇವೆ. ಅಷ್ಟೇ ಸಾಕು. ಥ್ಯಾಂಕ್ ಯು ವೆರಿ ಮಚ್. ಕರ್ತ ನಾಮಕ್ಕೆ ಮೆಮೊಟಾಗಲಿ. ಈ ರೆಫರೆನ್ಸ್ ನಿಮಗೀಗ ಬರ್ತಾ ಇದೆ. ನಾವು ನೇರ ಪ್ರಸಾರದಲ್ಲಿ ನಿಮಗೆ ಈ ರೆಫರೆನ್ಸ್ ಅನ್ನು ಕೊಡ್ತಾ ಇದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಲ್ಲಿ ದೇವರು ಒಳ್ಳೆಯವನು, ಆದರೆ ಕೇಡು ಅದರಿಂದ ಬಂದಿದೆ. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಪ್ರಸಂಗದ, ನನ್ನ ಮೆಸೇಜು ಬಹಳ ಜನ ಬುದ್ಧಿವಂತರು, ಅಮಾಯಕರು ಮತ್ತು ಬೈಬಲ್ ಗೊತ್ತಿಲ್ಲದವರು ಇದರಿಂದ ಸ್ವಲ್ಪ ಹಲ್ಲೆಲೂಯಾ, ಅವರು ಕೆಲವು ಜನರು ಇದರಿಂದ ಸ್ವಲ್ಪ ಸಂತೋಷವಿಲ್ಲ. ಯಾಕಂದ್ರೆ ಅವರು ಮಾಡುವ ಪಾಪಕ್ಕೆ ನಾನು ಪ್ರೋತ್ಸಾಹ ಮಾಡ್ತಾ ಇಲ್ಲ ಅನ್ನತಕ್ಕಂಥದ್ದು ಉದ್ದೇಶದಿಂದ ಅವರು ಇದರಲ್ಲಿ ಸಂತೋಷ ಪಡ್ತಾ ಇಲ್ಲ. ಆದ್ರೆ ನಾನು ಸತ್ಯವನ್ನು ನಿಮಗೆ ಹೇಳಬೇಕು. ನನ್ನ ಉದ್ದೇಶ ಏನಂದ್ರೆ, ದೇವರು ಒಳ್ಳೆಯವನು. ದೇವರು ಖಂಡಿತವಾಗಿ ಒಳ್ಳೆಯವನು. ಎಲ್ಲರೂ ನಿಮ್ಮ ಗ್ರೂಪ್ನಲ್ಲಿ ನೀವು ಶೇರ್ ಮಾಡ್ಕೊಳ್ಳಿಕ್ಕಾದ್ರೆ ನಾನೇ ಮಾಡ್ತೀನಿ. ಹಾಗಾದ್ರೆ ಪರವಾಗಿಲ್ಲ. ದೇವರಿಗೆ ಸ್ತೋತ್ರವಾಗಿ. ಹಲ್ಲೆಲೂಯಾ.
ಎಷ್ಟು ಚೆನ್ನಾಗಿದೆ ಈ ಮಾತನ್ನು ಒಂದೊಂದಾಗಿ ಧ್ಯಾನಿಸೋಣ. ಇಲ್ಲಿ ಕೇಡು ಯಾಕೆ ಬಂದಿದೆ, ಇಲ್ಲಿ ದೇವರ ಕಡೆಯಿಂದ ಏನ್ ಬರ್ತಾ ಇದೆ? ಮೊದಲನೇದಾಗಿ ದೇವರಿಂದ ಎಲ್ಲ ಒಳ್ಳೆ ದಾನಗಳೇ ಬರ್ತದೆ ಹೊರತು ಏನ್ ಬರುವುದಿಲ್ಲ, ಕೆಟ್ಟದ್ದು ಬರುವುದಿಲ್ಲ ಅನ್ನತಕ್ಕಂಥ ಸತ್ಯ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಗಂಭೀರವಾಗಿ ಹೇಳ್ತಿರಲ್ವ, ಕೆಟ್ಟದ್ದು ಬರುವುದಿಲ್ಲ ಅನ್ನತಕ್ಕಂಥ ಸತ್ಯ ನಾವು ಮಿಸ್ ಮಾಡ್ಕೊಳ್ತಾ ಇದ್ದೇವೆ. ಹೀಗಾಗಿ ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರಿ. ಅದಕ್ಕೆ ಈ ವಚನವನ್ನು ಓದುವಾಗ ಬಹಳ ಚೆನ್ನಾಗಿದೆ. ಬ್ಲೆಸ್ಡ್ ಇಸ್ ದ ಮ್ಯಾನ್ ಹೂ ಎಂಡೂರ್ಸ್ ದ ಟೆಂಪ್ಟೇಷನ್. ಟೆಂಪ್ಟೇಷನ್ ಅನ್ನೋದು ಬೇರೆ, ಹಲೋ ಕಷ್ಟಗಳು ಅನ್ನೋದು ಬೇರೆ ಬ್ರದರ್. ಯಾವ ಮನುಷ್ಯನು ಶೋಧನೆಯಲ್ಲಿ ಸಹಿಸಿಕೊಂಡು ಅದನ್ನು ಜಯಿಸಿಕೊಳ್ತಾನೋ ಅವನು ಧನ್ಯನೋ. ಬ್ಲೆಸ್ಡ್ ಅಂದ್ರೆ ಆಶೀರ್ವದಿಸಲ್ಪಟ್ಟವನು ಹೊರತು ಶಾಪಗ್ರಸ್ತನಲ್ಲ. ಆದ್ರೆ ಶಾಪಗಳು ನಮ್ಮ ಜೀವನದಲ್ಲಿ ಬಂದಾಗ ದೇವರು ನನ್ನನ್ನು ಪರೀಕ್ಷಿಸ್ತಾ ಇದ್ದಾನೆ ಅಂತ ಹೇಳ್ಕೊಂಡು ದೇವರ ಮೇಲೆ ಆರೋಪ ಹೊರಿಸುವ ದುಷ್ಟರು ಇವತ್ತು ಎಚ್ಚೆತ್ತುಕೊಳ್ಳಬೇಕು. ನಾವು ದೇವರ ಮೇಲೆ ಆರೋಪಿಸುವ ದುಷ್ಟರು ಎಚ್ಚೆತ್ತುಕೊಳ್ಳಬೇಕು. ನಾವು ಒಳ್ಳೆಯವರು, ದೇವರು ಕೆಟ್ಟವರ? ನನ್ನ ಪ್ರಿಯ ಸಹೋದರಿ ಸಹೋದರರೇ, ಬಹಳ ಜಾಗ್ರತೆಯಿಂದ ಒಂದೊಂದು ಕಾರ್ಯಗಳು ನಾವು ಗಮನಿಸಬೇಕು ನನ್ನ ಪ್ರಿಯ ಸಹೋದರಿ. ಯಾಕಂದ್ರೆ ದೇವರು ಎಂಥ ಒಳ್ಳೆ ದೇವರು ಎಂಬುದಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರ. ಅದರ ನಿಮಿತ್ತ ಇವತ್ತು ಇನ್ನೂ ಹೆಚ್ಚಾಗಿ ನಾವು ದೇವರ ವಾಕ್ಯದಲ್ಲಿದ್ದ ಸತ್ಯನು. ಅದಕ್ಕಾಗಿ ನೆಕ್ಸ್ಟ್ ನೋಡ್ತಾ ಇದ್ದೇವೆ ನಾವು, ವಿಲ್ ರಿಸೀವ್ ದ ಕ್ರೌನ್. ಯಾರು ಈ ಒಂದು ಶೋಧನೆಯಲ್ಲಿ, ನಿಮ್ಮಲ್ಲಿ ಸಂಕಟ ಮತ್ತು ಕಷ್ಟ ಅಂತಿದೆ, ಹಾಲೆಲೂಯಾ. ಬೈಬಲ್ನಲ್ಲಿ ಹಾಗಿಲ್ಲ. ಒರಿಜಿನಲ್ ಟ್ರಾನ್ಸ್ಲೇಷನ್ನಲ್ಲಿ ಶೋಧನೆಯಲ್ಲಿ ಯಾರು ಜಯಿಸಿಕೊಳ್ತಾನೋ ಅವನು ಧನ್ಯನೋ, ಅದೃಷ್ಟವಂತನು, ಭಾಗ್ಯವಂತನು ಹೊರತು ಶಾಪಗ್ರಸ್ತನಂತಿಲ್ಲ. ಮೊದಲನೇದಾಗಿ ಗಮನಿಸಿ. ಯಾಕಂದ್ರೆ ಕೇಡು, ಅನಿಷ್ಟ, ಯೋಬನಿಗೆ ಬಂದಿರತಕ್ಕಂಥ ಸಮಸ್ಯೆಗಳೆಲ್ಲ ಬಂದಾಗ ನಾವು ಯೋಬನಂತೆ ನೀತಿವಂತರಾಗಿದ್ದೇವೆ ಎಂಬುದಾಗಿ ಕೆಲವು ಜನ ತಮ್ಮ ಪಾಪವನ್ನು ಅಡಕವಾಗಿಟ್ಕೊಂಡು ದೇವರು ಕೆಟ್ಟದ್ದು ಮಾಡಿದರೆ ಎಂಬುದಾಗಿ ದೇವರನ್ನು ಕೇಡು ಮಾಡೋನೆಂಬುದಾಗಿ ಕೆಲವು ಜನ ತೋರಿಸ್ಕೊಳ್ತಾರೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಆದ್ರೆ ಇಲ್ಲೇ ಸ್ಪಷ್ಟವಾಗಿದೆ, ಶೋಧನೆಯಲ್ಲಿ ಸಹಿಸಿಕೊಂಡು ಜಯಿಸಿದ್ದವನು ಧನ್ಯನು. ಅಂದ್ರೆ ಶೋಧನೆ ಅಂದ್ರೆ ಕೆಟ್ಟದು ಒಳ್ಳೆಯದು, ಪಾಪ ಪವಿತ್ರತ್ವ, ಅನ್ಯಾಯ ನೀತಿ, ಅನೀತಿ ನೀತಿ, ಹೀಗೆ ಎರಡು ಭಾಗಗಳಿದ್ದಾವೆ. ಇಲ್ಲಿ ಶೋಧನೆ ಬರುವಾಗ ಆ ಶೋಧನೆಯಲ್ಲಿ ಜಯಿಸಿಕೊಂಡಿದ್ದವನು ಧನ್ಯನೋ, ಶಾಪಗ್ರಸ್ತನಲ್ಲ. ಶಾಪ ಬಂದಾಗೆಲ್ಲ ದೇವರು ನನಗೆ ಪರೀಕ್ಷಿಸ್ತಾ ಇದ್ದಾನಂತ ಯಾವತ್ತೂ ಹೇಳಕ್ ಹೋಗ್ಬೇಡ್ರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಯಾಕಂದ್ರೆ ದೇವರು ಕೇಡಿನಿಂದ ಎಂದಿಗೂ ಶೋಧಿಸುವುದಿಲ್ಲ. ಇದೇ ಟೆಕ್ಸ್ಟ್ ಅಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ನನ್ನ ಸಂದೇಶ ಅನೇಕ ಜನರಿಗೆ ಸ್ವಲ್ಪ ಕಹಿ ಆಗಬಹುದು, ಆದ್ರೆ ಇದು ನನ್ನ ಸಂದೇಶ ಅಲ್ಲ, ಇದು ವಾಕ್ಯದಲ್ಲಿರುವ ಸತ್ಯ ಅನ್ನತಕ್ಕಂಥದ್ದು. ಎಲ್ಲ ಅವ್ರದ್ದೇ ಹೇಳ್ತಾರೆ. ಅಲೋ, ಸಾವಿರಾರು ಜನ, ನೂರಾರು ಜನರದು ಉಪದೇಶಗಳನ್ನು ಕೇಳಿ, ಅವರ ಬೋಧನೆಯನ್ನು ಕೇಳಿ, ಬೈಬಲನ್ನು ಓದಿ ತಿಳಿದುಕೊಂಡು ಬೋಧನೆ ಮಾಡ್ತಿರುವ ಬೋಧನೆ ಸರಿಯಾಗಿದೆಯಲ್ಲ ಅನ್ನತಕ್ಕಂಥ ನ್ಯಾಯ ನಿರ್ಣಯ ಮಾಡಬೇಕಾದ್ರೆ ಈ ಬೈಬಲ್ ಅನ್ನು ಚೆನ್ನಾಗಿ ಓದಿರ್ಬೇಕು ನಾವು. ಅದಕ್ಕಾಗಿ ಬೈಬಲ್ ಅನ್ನು ತಿಳಿಯದೆ ಒಂದು ತೀರ್ಪನ್ನು ಮಾಡುವವರು ತೀರ್ಪಿಗೆ ಗುರಿ ಆಗ್ತಾ ಇದ್ದೀರಿ ಅಂತೇಳಿ ನನ್ನ ಕಳಕಳೆಯ ಅಳಲು. ಯಾಕೆ ನಿನ್ನ ಜೀವನದಲ್ಲಿ ಇಷ್ಟು ಪತನವಾಗಿದೆ? ನೀನು ಯಾಕೆ ಇಷ್ಟು ದಿನೇ ದಿನೇ ಪತನವಾಗ್ತಾ ಇದ್ದೀ, ನಾಶವಾಗ್ತಾ ಇದ್ದೀ? ಯಾಕೆ ಅನ್ನೋದಿಲ್ಲ ಈ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಮಾತಲ್ಲೇ ಶೋಧಿಸಲ್ಪಡುವವನು ಅಂದ್ರೆ ಶೋಧಿಸಲ್ಪಡುವನಲ್ಲ, ಶೋಧನೆಯಲ್ಲಿ ಸಹಿಸಿಕೊಂಡು ಗೆದ್ದವನು, ಜಯಿಸಿದವನು ಧನ್ಯನು, ಶಾಪಗ್ರಸ್ತನಲ್ಲ. ಶೋಧನೆಯಲ್ಲಿ ಜಯಿಸಿಕೊಂಡಿದವನು ಧನ್ಯನು, ಶಾಪಗ್ರಸ್ತನಲ್ಲ. ನೆಕ್ಸ್ಟ್, ಇದನ್ನು ದೇವರು ಒಳ್ಳೆಯವನಂತೇಳಿ ನಿಮ್ಮ ಹತ್ರ ಬೋಧಿಸ್ತಾ ಇದ್ದೇನೆ. ಯಾಕಂದ್ರೆ ಅಲ್ಲಿ ಆಖರಿ ಕೊನೆಯಾಗಿ ಬರೆಯಲ್ಪಟ್ಟಿದೆ, ಎಲ್ಲ ಒಳ್ಳೆಯ ವರಗಳು ಕೆಟ್ಟದಲ್ಲ. ಲಿಸನ್ ಕೇರ್ಫುಲಿ. ಬಹಳ ಜನ ಖಾಲಿ ಕೀರ್ತನೆ, ಯೆಶಾಯ ಪ್ರವಾಚಕನ ಪುಸ್ತಕ ತೆಗೆದು ಬಹಳ ಎನ್ಕರೇಜ್ಮೆಂಟ್ ಬೋಧಿಸ್ತಾರೆ. ಎನ್ಕರೇಜ್ಮೆಂಟ್ ಒಳ್ಳೆಯದು, ಆದ್ರೆ ಕೆಲವು ಪ್ರಶ್ನೆ ಹಾಕಿದ್ದಾರೆ ನನಗೆ. ನನಗೆ ಆಶೀರ್ವಾದ ಆಗ್ತದೆ, ನನಗೆ ಒಳ್ಳೇದಾಗ್ತದೆ, ನನಗೆ ಶುಭ ಆಗ್ತದೆ ಅಂತ ಹೇಳಿದ್ದಾರೆ ಒಬ್ಬರು. ಆದ್ರೆ ನನಗೆ ಯಾಕೆ ಕೇಳಾಗ್ತಾ ಇದೆ ಪಾಸ್ಟರ್?
ಎಂಬುದಾಗಿ ಕೇಳಿದ ಕೂಡಲೇ ನಿನಗೆ ಒಂದು ಮಿಸ್ ಮಾಡಿದ್ದಾರೆ ಅಂತ ಹೇಳಿದೆ. ಯಾಕೆಂದ್ರೆ ಅವ್ರು ಹೇಳುವಾಗ ನಿನಗೆಲ್ಲ ಒಳ್ಳೇದಾಗ್ತದೆ, ಶುಭವಾಗ್ತದೆ. ಯಾವಾಗ ಆಗ್ತದೆ? ಯೇಸು ಕ್ರಿಸ್ತನ ಶಿಲುಬೆ ರಕ್ತದಿಂದ ಶಿಲುಬೆ ಮೇಲೆ ಮರಣಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿದ್ದಾನೆ, ನಮ್ಮನ್ನು ಶುದ್ಧೀಕರಿಸಿದ್ದಾನೆ. ಅಷ್ಟೇ ಅಲ್ಲದೆ ಆತನ ಮಾತು ಅನುಸಾರವಾಗಿ ನಡೆಯುವುದರಿಂದ ಯಾವ ಕೇಡು ನಮಗೆ ಸಂಭವಿಸಿದೆ ಇದನ್ನು ಉಪದೇಶಿಸಿಲ್ಲ. ನನ್ನ ಉದ್ದೇಶ ನೀವು ಪಾಪಿಗಳು, ದ್ರೋಹಿಗಳು, ಅಪರಾಧಿಗಳು ಎಂಬುದಾಗಿ ನಿಮ್ಮನ್ನು ಕುಕ್ಕಬೇಕಂತಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರೇ. ಹಲ್ಲೆಲೂಯಾ. ದೇವರು ಎಷ್ಟು ಒಳ್ಳೆಯವನು, ಆತನಲ್ಲಿ ಅನ್ಯಾಯವಿಲ್ಲ, ಆತನಲ್ಲಿ ಯಾವ ಕೇಳಿಲ್ಲ, ಆತನಲ್ಲಿ ಯಾವ ಚಂಚಲತ್ವ, ಇಂಗ್ಲಿಷಲ್ಲಿ ಶಾಡೋ ಆಫ್ ಡಾರ್ಕ್ನೆಸ್ ಅಂದ್ರೆ ಅರ್ಥ ಏನು? ಆತನಲ್ಲಿ ಯಾವ ಕೆಟ್ಟ ಭಾವನೆ ಇಲ್ಲ ಎಂಬುದಂತೂ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಉದ್ದೇಶ ಅದು, ನನ್ನ ಮೆಸೇಜಿನ ಉದ್ದೇಶ ಅದು. ಯಾಕಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಒಳ್ಳೆದನ್ನೇ ಮಾಡಿದನೇ ಹೊರತು ಈ ಲೋಕದಲ್ಲಿ ಯಾರು ಒಳ್ಳೆದನ್ನು ಮಾಡಲಿಲ್ಲ, ಯಾರು ದಾವೆ ಮಾಡ್ಲಿಕ್ಕಾಗುವುದಿಲ್ಲ. ಕರ್ತನಾದ ಯೇಸು ಕ್ರಿಸ್ತನ ಮಾನವ ಕುಲಕ್ಕೆ ಮಾಡಿರುವ ಒಳ್ಳೆತನವನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಿ ನನ್ನ ಪ್ರಿಯ ಸಹೋದರಿ ಸಹೋದರಿ. ಈಗ ಇಲ್ಲೇ ಓದುತ್ತಾ ಇರುವ ಒಂದೊಂದು ಅಂಶಗಳು ಓದ್ತಾ ಬಂದಿದ್ದೇವೆ. ಈಗ ಇಲ್ಲಿ ಕೆಲವು ಮಾತು, ಆತನಲ್ಲಿ ಯಾವ ಚಂಚಲತ್ವವೂ ಇಲ್ಲ ಎಂಬುದಾಗಿದೆ. ಇದು ನಮ್ಗೆ ಅರ್ಥ ಆಗಿಲ್ಲ. ದೇರ್ ಇಸ್ ನೋ, ಇಂಗ್ಲಿಷಲ್ಲಿ ಬಹಳ ಚೆನ್ನಾಗಿದೆ. ಮೈ ಗುಡ್ನೆಸ್, ಹಾಲೆಲೂಯಾ. ಅದಕ್ಕೆ ಪ್ರತಿಯೊಂದು ಒಳ್ಳೆ ದಾನಗಳು ಅಂದ್ರೆ ಒಳ್ಳೆ ವರಗಳು, ಸಂಪೂರ್ಣವಾದಂತ ಅಂದ್ರೆ ಪರಿಪೂರ್ಣವಾದಂತ ಪ್ರತಿ ವರಗಳು ಎಲ್ಲಿಂದ ಓದ್ತಾ ಇದ್ರಿ ನಾವು ಇದನ್ನು? 17ನೇ ವಚನ, ಯಾಕೋಬನ ಪುಸ್ತಕ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 17ನೇ ವಚನ. ಅಂದ್ರೆ 12ರಿಂದ 18ವರೆಗೆ ಟೆಕ್ಸ್ಟ್ ಅನ್ನು ನಾವು ಇವತ್ತು ಸುವಾರ್ತೆಯಾಗಿ ಧ್ಯಾನಿಸ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲ. ಓ ಗ್ಲೋರಿ. ಅದಕ್ಕೆ ಎಲ್ಲ ಒಳ್ಳೆ ವರಗಳು, ಒಳ್ಳೆ ದಾನಗಳು ಪರಿಪೂರ್ಣವಾದವು ಆ ಬೆಳಕಿನ ತಂದೆ ಆಗಿರುವ ಪರಲೋಕದಿಂದ ಬರ್ತದೆ ಹೊರತು ಕೆಟ್ಟದು ಬರುವುದಿಲ್ಲ ಅನ್ನತಕ್ಕಂಥ ಸತ್ಯ ಇದು ನಮಗೆ ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ನೋಡ್ರಿ, ಕಂಟಿನ್ಯೂ ಮಾಡಿ. ಮೇಲಿನವುಗಳೇ ಅವು ಬೆಳಕುಗಳ ತಂದೆಯಿಂದಲೇ, ಓ ಬೆಳಕುಗಳ ತಂದೆಯಿಂದಲೇ ಬರುವವು. ಆತನಲ್ಲಿ ಚಂಚಲತ್ವ ಏನೂ ಇಲ್ಲ, ವ್ಯತ್ಯಾಸದ ನೆರಳು ಇಲ್ಲ. ಅಂದ್ರೆ ಚಂಚಲ್ ಅಂದ್ರೆ ಮಾಡ್ಲಿಯೇ ಬೇಡ, ಇವನು ಒಳ್ಳೇದು ಕೊಟ್ಟಿದ್ದಾನೆ, ಇವನು ಒಳ್ಳೇದು ಕೊಟ್ಟಾಗ ಚಲೋ ಆಗ್ತಾ ಇದ್ದಾನೆ, ಇವನು ಮತ್ತು ದಾರಿ ತಪ್ತಾ ಇದ್ದಾನೆ, ಇವನು ತುಳಿಬೇಕು, ಇವನು ಹೊಡಿಬೇಕು ಅನ್ನತಕ್ಕಂಥ ಚಂಚಲ ಬುದ್ಧಿ ನನ್ನ ಒಳ್ಳೆ ದೇವರಾದ ಯೇಸು ಕ್ರಿಸ್ತನಿಗೆ ಇಲ್ಲ. I love to preach my Lord Jesus Christ. I enjoy to preach that. ಯಾಕಂದ್ರೆ I have good news from the Lord Jesus Christ always. Praise Lord Jesus. ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ನೀವು ಕೇಳ್ತಾ ಇದ್ದೀರಿ. ಅಂದ್ರೆ ಚಂಚಲತ್ವ ಅಂದ್ರೆ ಬಹಳ ಜಾಗ್ರತೆಯಿಂದ ಕೇಳಿಸ್ಕೋತೀರಿ. And whom there is no variation. ಅಷ್ಟೇ ಅಲ್ಲದೆ ಆರ್ ಆ ಶಾಡೋ ಆಫ್ ಟರ್ನಿಂಗ್ ಅವೇ, ಒಂದು ಕತ್ತಲು ಕೂಡ, ಒಂದು ನೆರಳು ಕೂಡ, ಕತ್ತಲಿನ ನೆರಳು ಕೂಡ ಆತನಲ್ಲಿ ಇಲ್ಲ. ಯಾಕಂದ್ರೆ ಆತನು ಒಳ್ಳೆಯವುಗಳನ್ನು, ಒಳ್ಳೆ ವರಗಳನ್ನೇ ಕೊಡ್ತಕ್ಕಂತಾಗಿದೆ. ಮೇಲಿಂದ ಬರುವುದೆಲ್ಲ ಒಳ್ಳೆಯದೇ, ಆದ್ರೆ ನಿಮಗೆ ಕೇಡು ಎಲ್ಲಿಂದ ಬರ್ತಾ ಇದೆ ಅನ್ನೋದು ಇಲ್ಲಿ ತೋರಿಸ್ತಾರೆ. ಅದನ್ನು ಕೇಳು ಬಂದ ಕೂಡಲೇ ಇದು ದೇವರಿಂದ ನನಗೆ ಉಂಟಾಗಿದೆ ಎಂಬುದಾಗಿ ಹೇಳಬಾರದು. ಇದು ಕ್ಲಿಯರ್? ಇದರಿಂದ ಎಲ್ಲ ನನ್ನ ಸಹೋದರಿ ಸಹೋದರರು ಎಚ್ಚೆತ್ತುಕೊಳ್ಳೋಣ, ಕೇಡು ದೇವರಿಂದಲ್ಲ. ಪ್ರೈಸ್ ಲಾರ್ಡ್ ಜೀಸಸ್, ಪ್ರೈಸ್ ಲಾರ್ಡ್ ಜೀಸಸ್. ಮತ್ತೆ ನನಗೆ ಸ್ವಲ್ಪ ಆರಾಮಿಲ್ಲದ ಇದಾಗಿತ್ತು, ತೊಂದರೆ ಆಗಿತ್ತು. ನಾನು ಯಾರಿಗೆ ನಿನಗೆ ಆರಾಮಿಲ್ಲ ಯಾಕಂದ್ರೆ ನೀನು ಮಾಡಿದ್ದು ಉಣ್ಣಾಕತ್ತಿ ಅಂತ ಹೇಳ್ತೇನೆ. ನಿನಗೆ ಆರಾಮಿಲ್ಲ, ನಿನ್ ತೊಂದರೆ ಇದೆ, ನನಗೆ ಅದಿದೆ, ನನಗಿದಿದೆ, ರೋಗ ಇದೆ, ಬಾಧೆ ಬಂದ್ರೆ ಯಾಕ್ರಿ ನನಗೆ ಹಿಂಗಾಗಿದೆ ಅಂತ ಕೇಳಿದ್ರೆ ಏನಲ್ಲವಾ ನೀನು ಮಾಡಿದ್ದು ನೀನು ಉಣ್ಣಾಕತ್ತಿ ಅಂತ ಹೇಳ್ತೇನೆ ನಾನು. ಈಗ ಏನಾಯ್ತು, ನನಗೆ ಒಂದ್ ದಿವಸ ಆರಾಮಿಲ್ಲದೆ, ನನಗೊಂದು ಸ್ವಲ್ಪ ತೊಂದರೆ ಆಗಿ, ನನಗೆ ಸ್ವಲ್ಪ ಜ್ವರ ಗಿರ ಬಂದು ನನಗಿಂತ ಹೆಚ್ಚಾಗಿ ನಿನಗಾಗಿದೆಯಲ್ಲ ಅಂತ ಹೇಳಿ ಕೆಲವು ಜನ. ಈಗ
ಅದೇ ನನಗೆ ಆರಾಮಿಲ್ಲದೆ, ನನಗೆ ಗುಣ ಇಲ್ಲದೆ ಅನಾರೋಗ್ಯದಲ್ಲಿ ಬಳಲ್ತಾ ಇರೋದು ಕೆಲವು 10 ದಿನಗಳಿಗೆ ಸುಮಾರು, ಒಂದು ವಾರದ ಸುಮಾರು. ಇದೆಲ್ಲ ಸಂಕಟ ಬಂದ್ರೆ, ನೋಡಿ ನಿನಗೆ ಆಗಿದೆಲ್ಲ, ಈಗ ನೀನೇನು ಮಾಡಿದೆ ಅಂತ ಕೇಳಿದ್ರು. ಅಂದ್ರೆ ಆವಾಗ ನಾನು, ಅಯ್ಯೋ ಇಲ್ಲ, ದೇವರು ನನಗೆ ಪರೀಕ್ಷಿಸ್ತಾರೆ ಅಂತೇಳಿ ನನಗೆ ಸುಳ್ಳು ಹೇಳುವ ಅವಕಾಶ ನಾನು ಕೊಡಲಿಲ್ಲ. ನಾನು ಹೇಳಿದೆ, ನಾನು ಎಲ್ಲೋ ತಪ್ಪಿದ್ದೇನೆ, ಎಲ್ಲೋ ನನ್ನಲ್ಲಿ ತಪ್ಪಾಗಿದೆ, ಅದು ನಾನು ಪರೀಕ್ಷಿಸ್ಕೊಳ್ತೇನೆ. ಆದ್ರೆ ಒಂದು ಹೇಳ್ತೇನೆ, ಇದು ನನ್ನ ತಪ್ಪಿಂದ ಈ ರೋಗ, ಈ ವ್ಯಾಧಿ, ಈ ಬಲಹೀನ ಬಂದಿದೆ ಹೊರತು ನನ್ನ ದೇವರು ಒಳ್ಳೆಯವನು. ನನ್ನ ದೇವರು ಈ ರೋಗದಿಂದ, ಶಾಪದಿಂದ, ವ್ಯಾಧಿಗಳಿಂದ ಬಿಡುಗಡೆ ಮಾಡೋದಕ್ಕಾಗಿ ತನ್ನನ್ನು ತಾನೇ ಶಿಲುವೆ ಮೇಲೆ ಒಪ್ಪಿಸಿ ನಮ್ಮನ್ನು ರಕ್ಷಿಸಿರುವ ನನ್ನ ದೇವರು ಒಳ್ಳೆಯವನು. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಯಾಕಂದ್ರೆ ನಾವು ಬಹಳ ಸಾರಿ ದೇವರು ನನ್ನನ್ನು ಪರೀಕ್ಷಿಸ್ತಾ ಇದ್ದಾನೆ ಕೆಟ್ಟದರಿಂದ ಕೇಳುವಾಗ ವಿಶ್ವಾಸಿಗಳ ಮನಸ್ಸಲ್ಲಿ, ಏನಪ್ಪ ದೇವರು ಇಷ್ಟು ಕೆಟ್ಟದರಿಂದ ಮನುಷ್ಯನ ಪರೀಕ್ಷಿಸ್ತಾ ಇದ್ದಾನೆ, ಇಷ್ಟು ಕೇಡಿನಿಂದ, ಇಷ್ಟು ರೋಗದಿಂದ, ಇಷ್ಟು ಅನಿಷ್ಟದಿಂದ, ಇಷ್ಟು ಕ್ರೂರ ದೇವರೆಂಬುದಾಗಿ ಜನರಿಗೆ ತಪ್ಪು ಸುದ್ದಿ ಹೋಗ್ತಾ ಇದೆ. ಹಲೋ, ಪ್ರೈಸ್ ದ ಲಾರ್ಡ್ ಜೀಸಸ್. ತಪ್ಪು ಸಂದೇಶ ಹೋಗ್ತಾ ಇದೆ. Praise the Lord Jesus. I love to preach my Lord Jesus Christ. He is always good. God is good all the time, all the time, all the time. ಆತನನ್ನು ಪ್ರೀತಿಸೋರ್ಗಾಗಿ, ಆತನ ಮೇಲೆ ಪ್ರೀತಿ ಇಟ್ಟುಕೊಂಡಿದ್ದವರಿಗಾಗಿ ಎಲ್ಲ ಒಳ್ಳೆಯದೇ ಮಾಡ್ತಾನೆ ಹೊರತು ಕೆಟ್ಟದು ಮಾಡುವುದಿಲ್ಲ ಅನ್ನತಕ್ಕಂಥ ನನ್ನ ಜೀವಮಾನದ ಎಲ್ಲ ಸಂದೇಶದಲ್ಲಿ ಇದನ್ನೇ ತೋರಿಸ್ತಾನೆ ಹೊರತು ನನಗೆ ಯಾವ ಕೇಡು ಬಂದರೂ ಕೂಡ ಅದು ದೇವರು ನನಗೆ ಕೇಡು ಮಾಡಿಲ್ಲ. ನಾನು ನನ್ನ ಸ್ವಕೀಯ ದುರಾಸೆಗಳಿಂದ ಎಳೆಯಲ್ಪಟ್ಟವನಾಗಿ, ಮರಳುಗೊಂಡವನಾಗಿ, ಪ್ರೇರೇಪಿಸಲ್ಪಟ್ಟು ಶೋಧನೆಯಲ್ಲಿ ಸಿಕ್ಕೊಂಡು ಅಲ್ಲಾಡ್ತಾ ಇದ್ದೇನೆ ಹೊರತು ದೇವರಲ್ಲ ನನಗೆ ಕೇಳು ಕೊಟ್ಟಿದ್ದು ಎನ್ನುವ ಸತ್ಯ ನಾನು ಈ ಲೋಕಕ್ಕೆಲ್ಲ ತಿಳಿಸಲು ಬಯಸ್ತಾ ಇದ್ದೇನೆ. ಪ್ರೈಸ್ ಲಾರ್ಡ್ ಜೀಸಸ್. ಪ್ರೈಸ್ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾಕಂದ್ರೆ ನೋಡಿ ಹೇಗಿದೆ, ಮನುಷ್ಯನು ಕೇಡಿನಿಂದ ಬಂದ್ರೆ ಅವಾಗ ಹೇಳಬಾರದು. ನೋಡಿ ಎಷ್ಟು ಚೆನ್ನಾಗಿದೆ ಯಾಕೋಬನ ಪುಸ್ತಕದಲ್ಲಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲ ಗಮನಿಸ್ತೀರಿ, ಯಾಕೋಬನ ಪುಸ್ತಕದಲ್ಲಿ ಕೇಡು ನಮಗೆ ದೇವರು ಮಾಡೋನಲ್ಲ, ಒಳ್ಳೇದು ಮಾಡೋನಾಗಿದ್ದಾನೆ. ನೆಕ್ಸ್ಟ್, ಈಗ ಅದನ್ನ ಹೇಳಿದೆ, ಆ ವಾಗ್ದಾನ ಮಾಡಿದ್ದವರಿಗೆ ಆ ಒಂದು ಜೀವ ಕಿರೀಟವು ದೊರಕುತ್ತದೆ. ಯಾರಿಗೆ? ಶೋಧನೆಯಲ್ಲಿ ಜಯಿಸಿಕೊಂಡಿದ್ದವನಿಗೆ. ಕಷ್ಟಗಳನ್ನಲ್ಲ, ಹಲೋ, ಶೋಧನೆಗಳಲ್ಲಿ ಸಹಿಸಿಕೊಂಡವನಿಗೆ ಧನ್ಯನು. ಅವನು ಪರಿಶೋಧಿತನಾದ ಮೇಲೆ ಕರ್ತನು ಅಂದ್ರೆ ಯೇಸು ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ್ದ ಜೀವದ ಕಿರೀಟವನ್ನು, ಜಯದ ಕಿರೀಟವನ್ನು, ಯಶಸ್ವಿಯ ಕಿರೀಟವನ್ನು ಹೊಂದುವನು. ಮುಂದೆ ಯಾವನಾದರೂ ಕೆಟ್ಟದು ಮಾಡೋದಕ್ಕಾಗಿ ಅವನಿಗೆ ಪ್ರೇರೇಪಿಸಲ್ಪಟ್ಟರೆ, ಈ ಕೆಟ್ಟ ಆಲೋಚನೆ, ಈ ಕೆಟ್ಟ ಪ್ರೇರಣೆ ನನಗೆ ದೇವರಿಂದ ಆಗಿದೆ ಎಂದು ಎಂದಿಗೂ ಹೇಳಬಾರದು. ಯಾಕಂದ್ರೆ ದೇವರು ಕೆಟ್ಟದ್ರಿಂದ ದೇವರು ಕೆಟ್ಟದ್ರಿಂದ ಶೋಧಿಸಲಾರನು. ಇಂಗ್ಲಿಷ್ ಅಲ್ಲಿ ಗಾಡ್ ಕೆನಾಟ್ ಟೆಂಪ್ಟ್ ಬೈ ಇವಿಲ್. ಕೆನಾಟ್ ಅನ್ನೋ ಪದ ವ್ಯಾಖ್ಯಾನ ಪದದಲ್ಲಿ ಆತನಿಗೆ ಆಗುವುದಿಲ್ಲ ಎಂಬುದಾಗಿ, ಎಬಿಲಿಟಿ ಅಂಡ್ ಕೆಪಾಸಿಟಿ ಬಗ್ಗೆ ಮಾತಾಡ್ತದೆ. ದೇವರು ಯಾರನ್ನು ಕೇಡಿನಿಂದ, ಕೆಟ್ಟದರಿಂದ, ಶಾಪದಿಂದ, ಅನಿಷ್ಟದಿಂದ ಶೋಧಿಸುವುದಿಲ್ಲ ಅಂದರ್ಥ. ಯಾವನಾದ್ರೂ ಕೇಡಿನಿಂದ ಶೋಧಿಸಲ್ಪಟ್ರೆ, ಈ ಕೇಡು, ಈ ಶಾಪ, ಈ ನಷ್ಟ, ಈ ರೋಗ ನನಗೆ ದೇವರಿಂದ ಆಗಿದೆ ಎಂದು ಯಾರು ಹೇಳಕೂಡದು. ಆಜ್ಞೆಗಳಲ್ಲಿ 10 ಆಜ್ಞೆಗಳಲ್ಲಿ 3ನೇ ಆಜ್ಞೆ ಅದು. ಬಹಳ ಜನರು ಮೀರಿ ತಾವು ನೀತಿವಂತರನ್ನು ಹೇಳ್ಕೊಳ್ಳೋದಕ್ಕಾಗಿ ದೇವರನ್ನು ಕೆಡುಕನೆಂಬುದಾಗಿ ಹೇಳ್ತಿರತಕ್ಕಂಥ ದುಷ್ಟರು ಎಚ್ಚೆತ್ತುಕೊಳ್ಳಬೇಕು ಇವತ್ತು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಯಾಕಂದ್ರೆ 3ನೇ ಆಜ್ಞೆಯಲ್ಲಿದೆಯಾ, ಮೊದಲು 10 ಆಜ್ಞೆಗಳಲ್ಲಿರ್ತಕ್ಕಂಥ 3ನೇ ಆಜ್ಞೆಯಲ್ಲಿದೆ. 1, ಯೆಹೋವನಾದ ನಾನೇ ನಿನ್ನ ದೇವರು, ನನ್ನನ್ನು ಬಿಟ್ಟು ಬೇರೆ ದೇವರುಗಳು ನಿನಗಿರಬಾರದು. 2ನೇದು, ವಿಗ್ರಹಗಳನ್ನು ರೂಪಿಸಿ ಅವುಗಳಿಗೆ ಎಷ್ಟು ಮಾತ್ರಕ್ಕೂ ಸೇವಿಸಬಾರದು. 3ನೇದು, ಯೆಹೋವನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. 4ನೇದು, ಸಬ್ಬತ್ತು ದಿನ ಅಂದ್ರೆ ಪವಿತ್ರ ದಿನ ಸ್ಮರಿಸಬೇಕು.
ಆಚರಿಸಬೇಕು. ಆ ದಿನ ದೇವಾಲಯದಲ್ಲಿ ಸಮಯವನ್ನು ಕಳೆಯಬೇಕು. 5ನೇದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದರೆ ಭೂಲೋಕದಲ್ಲಿ ಸುಖವಾಗಿ ಬದುಕುತ್ತಿ. 6ನೇದು, ನರಹತ್ಯ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಇನ್ನೊಬ್ಬರ ಸತ್ತನ್ನು ಆಶಿಸಬಾರದು ಮತ್ತು ಕದಿಯಬಾರದು. ಈ 10 ಆಜ್ಞೆಗಳು. 3ನೇ ಆಜ್ಞೆ ಏನಿದೆ ಅಂದ್ರೆ, ಯೆಹೋವನ ಹೆಸರು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. ಅದಕ್ಕೆ ಹೇಳ್ತಾ ಅದ್ರಲ್ಲಿ ಯಾಕೋಬನ ಪುಸ್ತಕದಲ್ಲಿ, ಒಬ್ಬನು ಕೇಡಿನಿಂದ, ಒಬ್ಬನ ಪಾಪದಿಂದ ಪ್ರೇರೇಪಿಸಲ್ಪಟ್ಟು ಪಾಪ ಮಾಡುತ್ತಾ ಅವನಿಗೆ ಕೇಡು ಬಂದಾಗ, ಈ ಕೇಡು ನನಗೆ ದೇವರಿಂದ ಬಂದಿದೆ ಎಂಬುದಾಗಿ ಯಾವತ್ತಿಗೂ ಹೇಳಬಾರದು. ಯಾಕಂದ್ರೆ ಯೆಹೋವನ ಹೆಸರಿನ ವ್ಯರ್ಥವಾದ ಕಾರ್ಯಗಳಿಗೆ ಎಷ್ಟು ಮಾತ್ರಕ್ಕೂ ಎತ್ತಬಾರದು. ಗೊತ್ತಿರಮ್ಮ? ಆಮೇಲೆ, ಆದರೆ ಮನುಷ್ಯನಿಗೆ ಕೇಡು ಬರಲಿಕ್ಕೆ ಕಾರಣ ಏನು? ಮನುಷ್ಯನಿಗೆ ಶಾಪ, ಅನಿಷ್ಟ, ಅನಾರೋಗ್ಯ, ದರಿದ್ರ, ಅಶಾಂತಿ, ಅಸಮಾಧಾನ ಬರಲಿಕ್ಕೆ ಕಾರಣ ಏನಂದ್ರೆ, ಆದ್ರೆ ಪ್ರತಿಯೊಬ್ಬನು, ಯಾರೋ ಒಬ್ಬನಲ್ಲ, ಆದ್ರೆ ಪ್ರತಿಯೊಬ್ಬನು ತನ್ನ ದುರಾಶೆಗಳಿಂದ ಎಳೆಯಲ್ಪಟ್ಟು, ತನ್ನ ಸ್ವಂತ ದುರಾಶೆಯಿಂದ ಎಳೆಯಲ್ಪಟ್ಟು, ಮರಳುಗೊಂಡನಾಗಿ ಪ್ರೇರೇಪಿಸಲ್ಪಟ್ಟು ಅವನು ಶೋಧಿಸಲ್ಪಡ್ತಾನೆ. ಇದರಿಂದ ಕೇಡಿನಿಂದ ತುಳಿಯಲ್ಪಡ್ತಾನೆ, ಕೇಡಿನಿಂದ ಶೋಧಿಸಲ್ಪಡ್ತಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಚೆನ್ನಾಗಿದೆಯಲ್ಲ? ಇದು ನನ್ನ ಉದ್ದೇಶ. ಏನಂದ್ರೆ, ದೇವರು ಇಂದ ನನಗೆ ಕೇಡು ಬಂದಿಲ್ಲ, ನಾವು ಮಾಡುವ ಪಾಪ, ದ್ರೋಹ, ಅಪರಾಧಗಳು, ನಾವು ಮಾಡ್ತಿರ್ತಕ್ಕಂಥ ತಿಳಿಯದೆ ಮಾಡೋದಲ್ಲದೆ ತಿಳಿದು ಮಾಡತಕ್ಕಂಥ ದುಷ್ಟರು ಮತ್ತು ಅನೇಕ ಬೋಧಕರನ್ನು ಮಾಡುವುದನ್ನು ಕೇಳಿ, ಅನೇಕ ಆತ್ಮೀಯ ನಾಯಕರು ಮಾಡೋದನ್ನು ಕೇಳಿ, ಹಿಂಬಾಲಕರು ಕೂಡ ಹಾಗೆ ಟೆಸ್ಟ್ ಮಾಡ್ತಾ ಇದ್ದಾರೆ, ಏನಾಗ್ತದೆ ನೋಡೋಣ ಎಂಬುದಾಗಿ ಪರೀಕ್ಷೆ ಮಾಡ್ತಾ ಇದ್ದಾರೆ, ದೇವರು ಏನ್ ಮಾಡ್ತಾನೆ ಎಂಬುದಾಗಿ. ಗಂಭೀರವಾಗಿ ಹೇಳ್ತಿರಲ್ವಯ್ಯ, ಮನಪ್ರಗಂದು ಹೇಳ್ತಿರಲ್ವಯ್ಯ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾರೆ. ಮನುಷ್ಯನು ತನ್ನ ಸ್ವಕೀಯ ಆಸೆಗಳಿಂದ ಎರಲ್ಪಟ್ಟು ಮರಳುಗೊಂಡನ. ಅಂದ್ರೆ ಇದೇನಂದ್ರೆ, ಇದಕ್ಕೋಸ್ಕರ ಆಸೆ, ದುರಾಸೆ ಇಲ್ಲದಿದ್ದರೆ ಅವನು ಯಾವತ್ತೂ ಸಿಕ್ಕು ಬಿಡುದಿಲ್ಲ. ಏನ್ ಬಿಡುದಿಲ್ಲ? ಸಿಕ್ಕು ಬಿಡುದಿಲ್ಲ. ಇಲ್ಲ, ಒಂದು ಘಟನೆ ನಡೀತು. ಅದರಲ್ಲಿ ನಾವೆಲ್ಲ ಸೇವಕರು, ಬುದ್ಧಿವಂತರು, ಬಹಳ ಬೈಬಲ್ ಓದಿದ್ದವರು. ಇನ್ನೊಬ್ಬರಿಗೆ ಏನಿದೆ, ಅವನು ಬಹಳ ಕಿಲ್ಲಾಡಿ, ಅವನು ಕಳ್ಳ. ಕಳ್ಳನ ಗೊತ್ತಿದೆ ಬೇರೆ ಕಳ್ಳನ ಏನು ವಿಧವಾಗಿ ಹೇಗೆ ರೀತಿ ಕಳ್ಳ ಮಾಡ್ಕೊತಂತ. ಆದ್ರೆ ನಾವೆಲ್ಲ ಯಾರು ಬೈಬಲ್ ಓದಿದ್ದ ಪಂಡಿತರು. ನಮಗೆ ಒಂದು ಸ್ಕೀಮ್ ಬಂದಿತ್ತು. ಆ ಸ್ಕೀಮ್ ಕ್ರಿಶ್ಚಿಯನ್ರಿಗೆ ಮತ್ತು ಸೇವಕರಿಗೆ ಚೆನ್ನಾಗಿ ತಂದು ಕೊಟ್ಟಿದ್ರು. ಆ ಸ್ಕೀಮ್ ಅಂದ್ರೆ 11,000 ರೂಪಾಯಿ ತುಂಬಿದ್ರೆ ನಿಮಗೆ 10 ತಿಂಗಳ ಪೆನ್ಷನ್ ಬರ್ತದೆ. 11,000 ತುಂಬಿದ್ರೆ, ಇಲ್ಲ ಅಂದ್ರೆ ಸುಮಾರು ನಿಮಗೆ 1 ಲಕ್ಷ ಸಮೀಪ 1 ಲಕ್ಷ ರೂಪಾಯಿ ನಿಮಗೆ ಪ್ರತಿ ತಿಂಗಳ 3,000, 2,000, 4,000, 5,000, 6,000, 7,000 ಅಂತ ತಿಳ್ಕೊಂಡು ನಿಮಗೆ ಅದರ ಲಾಭವೂ ಬರ್ತದೆ. ಅದಕ್ಕಾಗಿ ಈ ಒಂದು ಸ್ಕೀಮ್ ನಲ್ಲಿ ಜಾಯಿನ್ ಆಗ್ರಿ ಎಂಬುದಾಗಿ ಹೇಳಿರುವಾಗ, ನಾವು ಎಲ್ಲ ಪಾಸ್ಟರ್ಗಳು, ದೇವರ ಸೇವಕರು, ಭಕ್ತರು, ನಾವು ಬಹಳ ಬುದ್ಧಿವಂತರು. ನಾವು ಇಲ್ಲಿ ಆಸೆ ಬಂದು ನಾವೆಲ್ಲರೂ ಏನ್ ಮಾಡಿದ್ದೇವೆ, ಪಾಸ್ಟರ್ಗಳೆಲ್ಲ ಆ ಒಂದು ಕಳ್ಳ ಮತ್ತು ಕದೀಮರ ಕುತಂತ್ರದಲ್ಲಿ ಅವರು ನಮ್ಮನ್ನು ಹೇಗೆ ಬಲಿ ಹಾಕೊಂಡ್ರಂದ್ರೆ, ಅದು ಅವ್ರದ್ದು ತಪ್ಪಲ್ಲ ಅಂತ ಹೇಳಿದ್ರು ನಮಗೆ ಕೆಲವು ಅಧಿಕಾರಿಗಳು. ನಿಮ್ಮಲ್ಲಿರುವ ದುರಾಸೆ ನಿಮಿತ್ತ ಅವರು ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾಕಂದ್ರೆ ಮೋಸ ಮಾಡೋರು ಯಾಕಿರ್ತಾರಂದ್ರೆ, ಮೋಸ ಹೋಗೋರು ಇರೋದ್ರಿಂದ ಮೋಸ ಮಾಡ್ತಾರಂತೆ. ನೀವು ದುಡ್ಡಿನ ಆಸೆ ನಿಮಿತ್ತವಾಗಿ ಅದರಲ್ಲಿ ದುಡ್ಡು ಹಾಕಿದ್ರಿ, ಹೌದು. ಆದ್ರೆ ಅದರೊಳಗೆ ಒಂದು ಕದೀಮ ಇದ್ದ ನಮ್ಮ ಜೊತೆಯಲ್ಲಿ, ಅವನಿಲ್ಲ ಈಗ. ಆ ಕಳ್ಳನು ಕೊಡದೆ ಪೈಸಾ ದೇತಾವತ್ತೆ ಮೈ ಕಮ್ಮಿ ಬಿದ್ದಾಲ್ತಾನೆ ಅಂತ ಹೇಳಿದೆ. ಯಾಕಂದ್ರೆ ಅವನು ಗೊತ್ತಿದೆ, ಯಾರಿಗೆ ಆಸೆ ತೋರಿಸಿ ದುಡ್ಡು ಕೊಡ್ತಾನೆ ಅಂತ ಹೇಳ್ತಾರಲ್ಲ, ಅಲ್ಲಿ ಏನೋ ಒಂದು ಮೋಸ. ಯಾಕಂದ್ರೆ ಅವನು ಆ ಮೋಸದ ಕಂಪನಿಯಲ್ಲಿ ಇದ್ದವನು ಒಂದು ಕಾಲದಲ್ಲಿ. ನಮಗ್ ಗೊತ್ತಾಗಿಲ್ಲ, ಅವನೇನ್ ಹೇಳ್ತಾನೆ,
ಬಹಳ ಬುದ್ಧಿ ಹತ್ರ. ಇದೆಲ್ಲ ಚರ್ಚಿನಲ್ಲಿ ನಡೆಯತಕ್ಕಂಥ ಸ್ಕೀಮ್ ಅಲ್ಲ, ಇದು ಪಾಸ್ಟರ್ಗಳು ನಡೆಸ್ತಕ್ಕಂಥ ಸ್ಕೀಮ್ ಅಲ್ಲ ಇದು. ಆದ್ರೆ ಪಾಸ್ಟರ್ಗಳ ಮೇಲೆ ಯಾಕೆ ಅಧೀಮ ಇದೆ ಅಂತ ಗೊತ್ತಿಲ್ಲ. ಇದೆಲ್ಲ ಪಾಸ್ಟರ್ಗಳು ನಡೆಸುವ ಸ್ಕೀಮ್ ಅಲ್ಲ ಅಂತ ಹೇಳ್ಕೊಂಡು ನಾವೆಲ್ಲ ದುಡ್ಡು ಹಾಕಿದೀವಿ. ಆದ್ರೆ ಅದ್ರ ಮೇಲೆ ಬೇರೆ ಒಂದು ರಾಜ್ಯದಲ್ಲಿ ಒಂದು ಕದಿಮನಿದ್ದ, ಅವನು ಇದನ್ನು ಆಪರೇಟ್ ಮಾಡ್ತಾ ಇದ್ದಾನೆ. ಆದ್ರೆ ಅವನೇನ್ ಮಾಡ್ತಾನೆ, ಎಲ್ಲಾ ಸೇವಕರೆಂದು ಕರೆಯಲ್ಪಡುವ ಪಾಸ್ಟರ್ಗಳನ್ನು ಒಂದು ಕೈಗೊಂಬೆಯಾಗಿ ಮಾಡಿಕೊಂಡು ಅವರಿಗೆ ದುಡ್ಡು ಕೊಡ್ತೀನಿ ಎಂಬುದಾಗಿ ಹೇಳಿ ಅವ್ರಿಗೆ ಆಸೆ ತೋರಿಸಿ ಅವ್ರನ್ನ ಕೈಯಿಂದನೇ ಎಲ್ಲಾ ಬಿಲೀವರ್ಸ್ ಕಡೆಯಿಂದ ದುಡ್ಡು ಜಮಾ ಮಾಡಿಸಿದಂದ್ರೆ ಅವನೆಂತ ಕದಿಮನಿ ಇರ್ಬೋದು, ಮತ್ತು ನಾವೆಂತ ಬೈಬಲ್ ಓದುವ ಬುದ್ಧಿವಂತರು ಇರ್ಬೋದು ನಾವು. ಆಗ ಒಂದು ಕದೀಮನು ಕ್ಯಾ ಅಂಕಲ್ ತೂ डालताने ಅಂದ್ರೆ मैं फुकट में मिलता हो तो पैसा नहीं डालता मैं. कई बोलते क्या तो भी लोचा रहता सुधर, कौन फुकट में पैसा देता जी बिना काम करे सरकार, कभी तो सोचना क्या नहीं. ಅಂದ್ರೆ ಈಗ ನಾವು ತುಂಬಿದ್ದು 11,000 ಆದ್ರೆ 1 ಲಕ್ಷ ಯಾವನಿಗಾರ ಹುಚ್ಚಿಡಿದಿದೆ ಕೊಡ್ಲಿಕ್ಕೆ, ಅದು ಯೋಚನೆ ಮಾಡ್ಬೇಕಲ್ಲ ಅಂತ ಹೇಳುವಾಗ ಆವಾಗ ನಾವು ಯೋಚನೆ ಮಾಡಿಲ್ಲ. ನಾವು ಯೋಚನೆ ಮಾಡಿದ್ರೆ ಡೈರೆಕ್ಟ್ ದುಡ್ಡು ಒಂದಾಯ್ತು, 2 ತಿಂಗಳಾಯ್ತು, ಚೆನ್ನಾಗಿ ಬಂತು, ನನಗೆ 1 ತಿಂಗಳು ಬಂತು ಪೆನ್ಷನ್, ಆಮೇಲೆ ಬಂದಿಲ್ಲ. ಆಮೇಲೆ 1 ತಿಂಗಳಾಯ್ತು, 2 ತಿಂಗಳಾಯ್ತು, ಅವನು ಮುಗಿಸ್ಕೊಂಡು ಪರಾರಾಗಿ ಹೋಗ್ಬಿಟ್ಟ ಬೇರೆ ರಾಜ್ಯದಲ್ಲಿರುವನು. ಇಲ್ಲಿರುವ ಎಲ್ಲ ಏಜೆಂಟ್ಗಳು ಪಾಪ ಈ ಬಿಲೀವರ್ಸ್ಗಳಿಂದ ಬಹಳಷ್ಟು ತೊಂದರೆಯಾಗಿ ತುತ್ತಾಗಿ ಪಾಪ ಚಿತ್ತಾಗಿ ಎಲ್ಲ ಜನ ಪತನ ಅವಮಾನ ನಾಮವನ್ನು ಕೆಡಿಸ್ಕೊಂಡ್ರು. ಪ್ರೈಸ್ ಲಾರ್ಡ್ ಜೀಸಸ್. ಆದ್ರೆ ನಾವು ಹಾಕಿದ್ದವರೆಲ್ಲ ನಾವು ಹೋಗಿ ಬಹಳಷ್ಟು ನಾವೆಲ್ಲ ದುಡ್ಡು ಹಾಕಿದವರೆಲ್ಲ ಹೋಗಿದ್ದೇವೆ. ಹೋಗಿದ ಕೂಡಲೇ ಪೊಲೀಸ್ ಸ್ಟೇಷನ್ ಹೋಗಿದ್ರೆ ಪೊಲೀಸ್ ಸ್ಟೇಷನ್ ಅವ್ರು ಏನಂತ ಗೊತ್ತಿದೆ, ಏನಿಲ್ಲಪ್ಪ ನಿಮ್ಗೆ ದುಡ್ಡಿನ ಆಸೆ ಇತ್ತು ಅದಕ್ಕಾಗಿ ನೀವು ಮೋಸ ಹೋಗಿರಿ. ಮೋಸ ಮಾಡೋರು ಯಾವಾಗ ಬರ್ತಾರಂದ್ರೆ ನಿಮ್ಮಂತ ಮೋಸ ಹೋಗುವ ಮೂರ್ಖರಿದ್ದಾಗಲೇ ಮೋಸ ಮಾಡೋರು ಇರ್ತಾರಂತ ಹೇಳಿದ ಪೊಲೀಸರು ಹೇಳಿದ್ರು. ಅವಾಗ ನಂಗೆ ಅನಿಸಿತ್ತು ಪೊಲೀಸರು ನಂಗೆ ಪ್ರಸಂಗ ಮಾಡ್ತಾ ಇದಾರೆ ಅಂತೇಳಿ. ನಾವು ಬೋಧನೆ ಮಾಡೋರು ನಾವೇ ದುಡ್ಡಿನ ಆಸೆಗಾಗಿ ಒಂದು ಸ್ಕೀಮಲ್ಲಿ ದುಡ್ಡು ಹಾಕೊಂಡು ನಾವು ನಾಶವಾಗ್ತಾ ಇದ್ದೇವೆ, ನಾವು ಪತನವಾಗ್ತಾ ಇದ್ದೇವೆ. ಅದರ ನಿಮಿತ್ತ ದೇವರು ನಮಗೆ ಕೇಳು ತಂದಿದಂದ್ರೆ ಹೇಗೆ ಸಾಧ್ಯ? ಅದಕ್ಕೆ ಇಲ್ಲಿ ಪತ್ರಕರ್ತನಾಗನ ಈ ಪತ್ರಿಕೆ ಬರೆಯುವವನು ಯಾಕೋಬನು ಏನ್ ಹೇಳ್ತಾ ಇದಂದ್ರೆ, ಪ್ರತಿ ಮನುಷ್ಯನು ತನ್ನ ಸ್ವಕೀಯ ದುರಾಸೆಗಳಿಂದ ಎಳೆಯಲ್ಪಟ್ಟವನಾಗಿ ಅದೇ ಗುಂಗಿನಲ್ಲಿ ಪ್ರೇರೇಪಿಸಲ್ಪಟ್ಟವನಾಗಿ ಶೋಧನೆಗೆ, ಸಂಕಟಕ್ಕೆ, ಕಷ್ಟ ಬಾಧೆಗಳಿಗೆ ತುತ್ತಾಗಿ ಬಳಲುತ್ತಾ ಇದ್ದಾನೆ. ಅದಕ್ಕೆ ಆಸೆ ದುರಾಸೆ ಗರ್ಭಧರಿಸಿ ಪಾಪವನ್ನು ಹೇರುವುದು. ಪಾಪವು ತನ್ನ ಕಾಲ ಪರಿಪಕ್ವವಾದ ನಂತರ ಮರಣವನ್ನು ಪಡೆಯುತ್ತದೆ. ಇದು ನಾವು ಪಟ್ಟಿರುವ ದುರಾಸೆಯಿಂದ, ಹಣದ ಆಸೆ ಎಲ್ಲ ಕೆಟ್ಟತನಕ್ಕೆ ಮೂಲ ಎಂಬ ಮಾತನ್ನು ಯಾವತ್ತೂ ಮರಿಬಾರದು. ದ ರೂಟ್ ಆಫ್ ಆಲ್ ಇವಿಲ್ ಓದ್ತಿರ ಮಾತು ತಿಮೋತಿಯಲ್ಲಿ, ದ ರೂಟ್ ಆಫ್ ಆಲ್ ಇವಿಲ್ ಎಲ್ಲಿಂದ ಬಂದಿದೆ? ಹಣದಾಸೆ ಎಲ್ಲ ಕೆಟ್ಟತನಕ್ಕೆ ಮೂಲವಾಗಿದೆ. ದ ರೂಟ್ ಆಫ್ ಆಲ್ ಮನಿ ಹಾರ್ಮ್ಫುಲ್ ಅಂಡ್ ವೆರಿ ಡೇಂಜರಸ್. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ದೇವರ ಮಕ್ಕಳೇ ಓದ್ತಿರಿ ಆ ಮಾತನ್ನು. ಒಂದು ಟೆಕ್ಸ್ಟ್ ಅನ್ನು ಓದಿ ಬಿಡೋಣ. 1 ತಿಮೋತಿ 6ನೇ ಅಧ್ಯಾಯ 6ರಿಂದ 10ವರೆಗೆ ಓದೋಣ. ಬೇಗನೆ ಓದ್ತಿರಿ, 6ರಿಂದ 10ವರೆಗೆ ಬೇಗನೆ. ಸಂತೃಪ್ತಿ ಸಹಿತವಾದ ಭಕ್ತಿಯು ಏನು? ಸಂತೃಪ್ತಿ ಸಹವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ನಾವು ಲೋಕದೊಳಗೆ ಏನೂ ತಕ್ಕೊಂಡು ಬಂದಿಲ್ಲ. ಓಕೆ, ಖಂಡಿತವಾಗಿ ಅದರೊಳಗಿಂದ ನಾವು ಏನು ತೆಗೆದುಕೊಂಡು ಹೋಗುವುದಿಲ್ಲ. ಓಕೆ, ನಮಗೆ ತೃಪ್ತಿಕರವಾದಂತಹ ಅನ್ನ ವಸ್ತ್ರಗಳಿದ್ರೆ ಸಾಕು. ಐಶ್ವರ್ಯವಂತನಾಗಬೇಕೆಂದು ಐಶ್ವರ್ಯವಂತನಾಗಬೇಕೆಂದು ದುರಾಸೆ ಪಡುವವರೆಲ್ಲರೂ ದುಷ್ಪ್ರೇರಣೆಯಿಂದ ಎಂಬ ಊರಿನಲ್ಲಿ ಸಿಕ್ಕಿಕೊಂಡು ಏನು ತಮ್ಮ ಸದ್ಬುದ್ಧಿ ವಿರೋಧವಾಗಿಯೂ ಹಾನಿಕರವಾದ ಅನೇಕ ದುರಾಶೆಗಳಲ್ಲಿ
ಬೀಳುತ್ತಾರೆ. ಇಂಥ ದುರಾಶೆಗಳು ಮನುಷ್ಯರನ್ನು ಎದುರಲ್ಲಿ ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. ಹಣದ ಆಸೆಯು ಸಕಲ ವಿಧವಾದಂತ ಕೆಟ್ಟತನಕ್ಕೆ ಮೂಲವಾಗಿವೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಕಳ್ಳರಾಗಿ ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಾವೇ ತಿಳಿಸಿಕೊಳ್ಳುತ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಈ ವಾಕ್ಯ. ತಮ್ಮ ದುರಾಸೆಗಳಿಂದ ತಮ್ಮನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ತಮ್ಮನ್ನು ಪತನ ಮಾಡ್ಕೊಳ್ತಾ ಇದ್ದಾರೆ. ಹೊರತು ದೇವರ ಹೆಸರನ್ನು ಹೇಳಿ ತಾವು ಶಾಣ್ಯರಾಗಿ ತಾವು ಒಳ್ಳೆಯವರಾಗಿ ದೇವರನ್ನು ಕೆಟ್ಟವರನ್ನತಕ್ಕಂಥ ದುಷ್ಟರ ಬಗ್ಗೆ ನಾವು ಜಾಗರೂಕರಾಗಿರೋಣ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನನ್ನ ಸಂದೇಶ ಏನಂದ್ರೆ, ದೇವರು ಒಳ್ಳೆಯವನೇ, ಆತನು ಒಳ್ಳೆಯದು ಎಂದು ಕೆಟ್ಟದ್ದು ಯಾವತ್ತಿಗೂ ಕೊಡುವುದಿಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಎಲ್ಲ ಒಳ್ಳೆಯದೇ ಮಾಡ್ತಾ ಇದ್ದಾನೆ ಆತನು. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇದನ್ನು ಈಗ ನಿಮಗೆ ಪೋಸ್ಟ್ ಮಾಡಿಬಿಟ್ಟಿದೆ ನಾನು. ದೇವರ ನಾಮಕ್ಕೆ ಮೇಮಂಟಾಗಲಿ. ಅದಕ್ಕಾಗಿ ಮನುಷ್ಯನು ತನ್ನ ಸ್ವಕೀಯ ದುರಾಸೆಗಳನ್ನು ಎಲ್ಲೆಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಿಬಿಟ್ಟು ಕೇಡಿಗೆ ಸಿಕ್ಕಿ ಬೀಳ್ತಾ ಇದ್ದಾನೆ. ಅದಕ್ಕಾಗಿ ತನ್ನ ದುರಾಸೆ, ತನ್ನ ಹಣದ ಆಸೆ ಅವನನ್ನು ಕೇಡಿಗೆ ಬೆಳೆಸಿದರೆ ದೇವರು ನನ್ನನ್ನು ಶೋಧಿಸ್ತಾ ಇದ್ದಾನಂತೇಳಿ ದೇವರ ಬಗ್ಗೆ ಕೆಟ್ಟದನ್ನು ಮಾತಾಡ್ತೀಯ. ಬೈಬಲ್ ಹೇಳ್ತಾ ಇದೆ ಯಾಕೋಬ ಪುಸ್ತಕದಲ್ಲಿ, ನೀನು ಕೇಡಿನಿಂದ ಶೋಧಿಸಲ್ಪಟ್ರೆ ಈ ಕೇಡು ನನಗೆ ದೇವರಿಂದ ಆಗಿದೆ ಎಂದು ಎಂದಿಗೂ ಹೇಳಬಾರದು. ಯೆಹೋವನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳಿಗೆ ಎತ್ತಬಾರದು. ದೇವರನ್ನು ಆರೋಪಿಸತಕ್ಕಂಥ ದುಷ್ಟರು ಇವತ್ತು ಮನಸ್ಸು ತಿಳ್ಕೊಳ್ಳಬೇಕು. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಯಾಕೋಬ ಪುಸ್ತಕ ಬರೋಣ, ಬಹಳ ಇಂಪಾರ್ಟೆಂಟ್ ಇದೆ. ಅಲ್ಲೇ ನಾವು ಅಧ್ಯಯನ ಮಾಡ್ತಿರ್ತಕ್ಕಂಥ ಸಂಗತಿಗಳು. ಈಗ ದುರಾಸೆ ಗರ್ಭಧರಿಸಿ ಪಾಪನೇ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಚೆನ್ನಾಗಿ ಹೇಳ್ತಾ ಇದ್ದಾನೆ 16ನೇ ವಚನದಲ್ಲಿ, ಸಹೋದರರೇ ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳಬೇಡ್ರಿ, ಮೋಸ ಹೋಗಬೇಡ್ರಿ ನನ್ನ ಸಹೋದರರೇ. ಯು ಆರ್ ಡಿಸೀವಿಂಗ್ ಯುವರ್ ಸೆಲ್ಫ್ ಮೈ ಡಿಯರ್ ಬ್ರದರ್. ಐ ಆಮ್ ಅವೇಕಿಂಗ್ ಯು ಔಟ್ ಆಫ್ ಯುವರ್ ಡಿಸೀವ್ನೆಸ್. ನಿಮ್ಮನ್ನು ನಾನು ನಿಮ್ಮ ಮೋಸದಿಂದ ಎಚ್ಚೆತ್ತುಕೊಳ್ಳುವಂತೆ ನಿಮ್ಮನ್ನು ಪ್ರೇರೇಪಿಸ್ತಾ ಇದ್ದೇನೆ ಹೊರತು ನಿಮ್ಮನ್ನು ತೆಗಳ್ತಾ ಇದ್ದೇನೆ ಅಂತ ತಿಳ್ಕೊಳ್ಬೇಡ ನನ್ನ ಪ್ರಿಯ ಸಹೋದರಿ ಸಹೋದರನೇ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ. ನೋಡ್ರಿ ಎಷ್ಟು ಚೆನ್ನಾಗಿದೆ 16ನೇ ವಚನದಲ್ಲಿ. ಓದ್ತಿರಮ್ಮ. ನನ್ನ ಪ್ರಿಯ 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 ಸಹೋದರರೇ, ಅಯ್ಯೋ ಏನು ಯಾಕೋಬ ಪುಸ್ತಕ 1ನೇ ಅಧ್ಯಾಯ 16. ನನ್ನ ಪ್ರಿಯ ಸಹೋದರರೇ, ಪಾಪ ಮಾಡಬೇಡ್ರಿ, ತಪ್ಪು ಮಾಡಬೇಡ್ರಿ. ಹಲೋ, ರಾಂಗ್ ಇದೀರಿ. ತರ್ಜಮಾ ಏನ್ ತರ್ಜಮಾದಲ್ಲಿ ಓದ್ತದ್ರಿ? ಅದೇ 16 ನಾನೇ ಓದ್ಬಿಡ್ತೇನೆ. ಡು ನಾಟ್ ಬಿ ಡಿಸೀವ್ಡ್. ನೀವು ಈ ದುರಾಸೆ, ಈ ಲೋಕದಾಸೆ, ಈ ಕಣ್ಣಿನಾಸೆ, ಈ ಹಣದ ಆಸೆಯಿಂದ ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳಬೇಡ್ರಿ. ಯಾಕೆಂದ್ರೆ ಎಲ್ಲಾ ಒಳ್ಳೆ ವರಗಳು ಬೆಳಕಿನ ತಂದೆಯಾದ ಪರಲೋಕದಿಂದನೇ ಬರುತ್ತದೆ ಹೊರತು ಆತನಿಂದ ಯಾವ ಚಂಚಲತ್ವವೂ ಇಲ್ಲ, ಯಾವ ಕೇಡಿನ ನೆರಳು ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ. ಇದು ನನ್ನ ಸಂದೇಶ. ಆತನಲ್ಲಿ ಯಾವ ಕೇಡು, ಯಾವ ಚಂಚಲತ್ವವಿಲ್ಲ. ಒಳ್ಳೆದಂದ್ರೆ ಒಳ್ಳೆದೇ ಮಾಡುವನು. ಆತನು ನಾವು ಪಾಪ ಮಾಡ್ತಿದ್ದು ಮೈಮರ್ತು ಮಾಯಾಮೋಸದಲ್ಲಿ ಬಿದ್ದುಕೊಂಡು ಪಾಪ ಮಾಡ್ತಿದ್ರು. ದೇವರ ಸೇವಕರನ್ನು ಕಳಿಸಿ ನಮ್ಮನ್ನು ಎಚ್ಚರಿಸ್ತಾನೆ. ಕನಸುಗಳ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾನೆ. ಮಾಧ್ಯಮದ ಮೂಲಕವಾಗಿ ದೇವರ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸ್ತಾನೆ. ಬೈಬಲ್ ಮೂಲಕವಾಗಿ ನಮ್ಮನ್ನು ಎಚ್ಚರಿಸ್ತಾನೆ. ಎಚ್ಚರಿಸಿದ ಯಾಕಂದ್ರೆ ಆತನು ಒಳ್ಳೆಯವನಾಗಿರುವುದರಿಂದ. ಹಲ್ಲೆಲೂಯಾ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರಿ, ದೇವರು ಒಳ್ಳೆಯವನಾಗಿದ್ರೆ ನನಗೆ ಕೇಡು ಯಾಕಾಗುತ್ತಾ ಇದೆ ಅಂದ್ರೆ ದೇವರಿಂದಲ್ಲ, ನನ್ನ ದುರಾಸೆಗಳಿಂದ. ನಾನು ದೇವರ ವಾಕ್ಯವನ್ನು ಕೇಳಿ ಆದರೂ ನಿರ್ಭಯದಿಂದ ದೇವರ ವಿರೋಧವಾಗಿ ಪಾಪಿಷ್ಟ ಜೀವನ ಮಾಡ್ತಿರೋದ್ರಿಂದ, ಇಷ್ಟ ಪ್ರಕಾರವಾದಂತಹ ಜೀವನ ಮಾಡ್ತಿರೋದ್ರಿಂದ ನನಗೆ ಕೇಡಾಗ್ತಾ ಇದೆ ಹೊರತು ದೇವರು ನನಗೆ ಕೇಡು ಮಾಡೋ ಉದ್ದೇಶ ಇಲ್ಲ. ಇವತ್ತು ಕೂಡ ಈ ಸಂದೇಶದ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಎಚ್ಚೆತ್ತುಕೋ ನನ್ನ ಪ್ರಿಯ ಸಹೋದರಿ ಸಹೋದರೇ. ಹಲ್ಲೆಲೂಯಾ. ಎಚ್ಚೆತ್ತುಕೋ ನನ್ನ ಪ್ರಿಯ ಸಹೋದರಿ ಸಹೋದರೇ. ಈಗಲಾದ್ರೂ ಎಚ್ಚೆತ್ತುಕೋ. ಧನವಂತರ ಆಗಬೇಕೆಂಬುದಾಗಿ ದುರಾಸೆಯನ್ನು ಇಟ್ಟುಕೊಂಡಿದ್ದವನೇ, ನೀನು ಅನೇಕ ಸಂಕಟ ನೀನು ಬಾಧಿಸಿಕೊಳ್ತಾ ಇದ್ದೀನಿ. ಈಗಲಾದ್ರೂ ಎಚ್ಚೆತ್ತುಕೋ ಬುದ್ಧಿವಂತನೇ. ಮೂರ್ಖನಾಗಿ ಯಾಕೆ
ನೀನನ್ನು ದೇವರ ವಾಕ್ಯದಿಂದ ದೂರವಾಗ್ತಾ ಇದೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ಸಂದೇಶ ಅಂದರೆ ನನ್ನ ದೇವರು ಕಡೆಯಿಂದ ಎಲ್ಲ ಒಳ್ಳೆ ವರಗಳು ಪರಿಪೂರ್ಣವಾದಂಥ ದಾನಗಳೇ ಬರುತ್ತದೆ ಹೊರತು ಕೆಟ್ಟದು ಪರಲೋಕದಿಂದ ಕೆಟ್ಟದ್ದು ಬರುವುದಿಲ್ಲ. ಎಲ್ಲ ಒಳ್ಳೆಯದೇ ಬರ್ತಾ ಇದೆ, ಆದರೆ ಕೆಟ್ಟದು ಭೂಮಿ ಒಳಗಿಂದ ನಾವು ಕೊಂಡುಕೊಳ್ತಾ ಇದ್ದೇವೆ. ಪ್ರೈಸ್ ಲಾರ್ಡ್ ಜೀಸಸ್. ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ದೇನೆ ನಾನು ಪ್ರಿಯ ಸಹೋದರಿ. ಇಂದಿನಿಂದ ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಯೇಸು ಈ ಎಲ್ಲ ಪಾಪದಿಂದ ತೊಳೆದು ಶುದ್ಧೀಕರಿಸಿ, ಈ ಶಾಪಗಳಿಂದ ನಾವು ದುರಾಸೆಗಳಿಂದ ಅದಕ್ಕೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ದೇವರ ಮಹಿಮೆ ಅಂದರೆ ಆ ಮಹಿಮಾ ಜೀವನ, ಆ ಸುಖ ಜೀವನ, ಆ ಶಾಂತಿ ಜೀವನ, ಆ ಆನಂದ ಜೀವನ, ಆ ಹರ್ಷ ಜೀವನದಿಂದ ವಂಚಿತರಾಗಿದ್ದಾರೆ. ಒಳ್ಳೆಯವನು ಕೆಟ್ಟವನು, ಯಹೂದ್ಯನು ಅನ್ಯನು ಗ್ರೀಕನನು ಯಾವ ಭೇದ ಭಾವ ಇಲ್ಲ. ಎಲ್ಲರೂ ಪಾಪ ಮಾಡಿ ಶಾಪಗ್ರಸ್ತರಾಗಿ ಆ ಮಹಿಮೆಯನ್ನು ಕಳ್ಕೊಳ್ತಾ ಇದ್ದಾರೆ. ಆ ಮಹಿಮೆಯನ್ನು ಕಳ್ಕೊಂಡಿರುವ ನಾವೆಲ್ಲರೂ ಕ್ರಿಸ್ತ ಯೇಸುವಿನ ಸಿಲುವೆ ರಕ್ತದ ಮೂಲಕವಾಗಿ, ಸಿಲುವೆ ಮರಣದ ಮೂಲಕವಾಗಿ ತಿರುಗಿ ನಮಗೆ ಕೊಡೋದಕ್ಕಾಗಿ, ಒಳ್ಳೆಯದು ಮಾಡೋದಕ್ಕಾಗಿ ಬಂದನು ಹೊರತು ಸಿಲುವೆ ಮೇಲೆ ಮರಣಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಯಾರ್ಯಾರು ಆತನ ಬಳಿಗೆ ಹೋಗಿ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತಾರೋ ಅವ್ರಿಗೆ ಇನ್ನೂ ಒಳ್ಳೇದು ಮಾಡೋದಕ್ಕಾಗಿ ಬಂದೇನು ಹೊರತು ನನ್ನ ಪ್ರಿಯ ಸಹೋದರಿ ಸಹೋದರಿ ಕೆಟ್ಟದ್ದು ಮಾಡಲಿಕ್ಕೆ ಅಲ್ಲ ಅನ್ನತಕ್ಕಂಥ ಉದ್ದೇಶದಿಂದ ನಿಮ್ಮನ್ನು ಪಾಪದಿಂದ ಎಚ್ಚೆತ್ತುಕೋ ಎಂಬುದಾಗಿ ಹೇಳ್ತಾರೆ. ಬಹಳ ಜನರು, ಈ ನಾಯಕರು, ಆತ್ಮೀಯ ನಾಯಕರು ಕೂಡ ಪಾಪ ಮಾಡ್ತಾ ಇದ್ದು ಮತ್ತು ನೀತಿಯನ್ನು ಬೋಧಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಆದರೆ ಅವರ ಜೀವನದಲ್ಲಿ ಆ ಪಾಪ ಪರಿಪೂರ್ಣವಾಗಿ ಅವರನ್ನು ಪತನ ಮಾಡ್ತಾ ಇದೆ. ಇಷ್ಟು ಪೆಟ್ಟು ತಿಂದರೂ ಈಗೂ ಬುದ್ಧಿ ಬಂದಿಲ್ಲ. ಈಗಲಾದರೂ ಎಚ್ಚೆತ್ತುಕೊಳ್ಳೋಣ. ಪಶ್ಚಾತ್ತಾಪ ಪಡೋದು ಅಲ್ಲ, ಮನಸ್ಸು ತಿರ್ಕೊಳ್ಳೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದಾದರೆ ಇವತ್ತು ಕರುಣಾಮಯನಾಗಿದ್ದಾನೆ ಯೇಸು, ದಯಾಪರನಾಗಿದ್ದಾನೆ, ಆತ ನಮ್ಮನ್ನು ಕ್ಷಮಿಸೋನಾಗಿದ್ದಾನೆ. ಕಣ್ಣನ್ನು ಮುಚ್ಚನ ಪ್ರಾರ್ಥಿಸೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ರಾಜ. ಎಷ್ಟೋ ಆಸಕ್ತಿಯಿಂದ ಕರ್ತನೆ ನಿನ್ನ ವಾಕ್ಯವನ್ನು ಕೇಳ್ತಾ ಇದ್ದ ರಾಜ. ಹೌದು ರಾಜ, ದೇವರು ಒಳ್ಳೆಯವನಾಗಿದ್ದರೆ ನನಗೆ ಕೇಡು ಯಾಕೆ ಸಂಭವಿಸುತ್ತಾ ಇದೆ ಎಂಬ ಅನೇಕ ಭಕ್ತರು ಪ್ರಶ್ನೆ ಕೇಳಿದ ರಾಜ. ಹೌದು ರಾಜ, ದೇವರು ಒಳ್ಳೆಯವನೇ, ದೇವರು ನಮಗೆ ಒಳ್ಳೆಯದನ್ನೇ ಮಾಡುತ್ತಾನೆ. ಎಲ್ಲ ಒಳ್ಳೆ ವರಗಳು ಪರಲೋಕದಿಂದ ಬರುತ್ತವೆ, ಎಲ್ಲ ಪರಿಪೂರ್ಣವಾದ ದಾನಗಳು ಪರಲೋಕದಿಂದ ಬರುತ್ತವೆ. ಆದರೆ ಆತನಲ್ಲಿ ಯಾವ ಚಂಚಲತ್ವ ಇಲ್ಲ, ಕೇಡು ಇಲ್ಲ, ಯಾವ ಕೇಡಿನ ನೆರಳು ಕೂಡ ಇಲ್ಲ. ಆತನು ಪರಿಶುದ್ಧನು, ನೀತಿವಂತನು, ನಂಬಿಕಸ್ಥನು, ಒಳ್ಳೆಯವನು, ಪ್ರಾಮಾಣಿಕನಾಗಿದ್ದಾನೆ ಎನ್ನುವ ಸಂದೇಶ ಇವತ್ತಿನ ಶುಭವಾರ್ತೆಯಾಗಿದೆ ರಾಜ. ನನ್ನ ಪ್ರಿಯ ಸಹೋದರಿ ಸಹೋದರರಿಗೆ ಕರ್ತನೆ, ಈ ಸಂದೇಶದಿಂದ ಎಚ್ಚೆತ್ತುಕೊಂಡು ನಮಗೆ ಬರುವ ಕೇಡು, ನಮಗೆ ಬರುವ ಅನಿಷ್ಟ, ನಮಗೆ ಬರುವ ಶಾಪ, ನಮಗೆ ಬರುವ ವ್ಯಾಧಿಗಳಿಗೆ ಕಾರಣ ನಮ್ಮ ಸ್ವಕೀಯ ಆಸೆಗಳಿಂದ ಎಳೆಯಲ್ಪಟ್ಟು, ನಮ್ಮ ಸ್ವಕೀಯ ದುರಾಸೆಗಳಿಂದ ಎಳೆಯಲ್ಪಟ್ಟು, ಮರಳುಗೊಂಡವಳಾಗಿ ಪ್ರೇರೇಪಿಸಲ್ಪಟ್ಟು, ಅದರಲ್ಲಿ ಶೋಧಿಸಲ್ಪಟ್ಟು, ತುಳಿಯಲ್ಪಟ್ಟು, ಜಜ್ಜಲ್ಪಟ್ಟು ಕುಸಿದು ಹೋಗುತ್ತಾ ಇದ್ದೇವೆ. ಎಚ್ಚೆತ್ತುಕೊಳ್ಳೋಣ ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಚ್ಚೆತ್ತುಕೊಳ್ಳೋಣ. ನಾವು ನಮ್ಮ ದುರಾಸೆಗಳಿಂದ ಕೇಡಿನಲ್ಲಿ ಸಿಕ್ಕೊಂಡು ಅಲ್ಲಾಡ್ತಾ ಇದ್ದು ದೇವರೇ ನನ್ನನ್ನು ಸಿಗಿಸಿದ್ದಾನೆ ಅಂತ ಹೇಳಿದರೆ ಎಂಥ ಸುಳ್ಳು ದೇವರ ಮೇಲೆ ಆರೋಪಿಸ್ತಾ ಇದ್ದರೆ. 10 ಆಜ್ಞೆಗಳಲ್ಲಿ 3ನೇ ಆಜ್ಞೆ ಇರುತ್ತದೆ, ಯೆಹೋವನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳು ಎತ್ತಬಾರದು, ಆತನ ಹೆಸರನ್ನು ವ್ಯರ್ಥವಾದ ಕಾರ್ಯಗಳು ಎತ್ತಿದವನು ಅಪರಾಧಿ ಎಂದು ಎನಿಸಲ್ಪಡೋನು. ಅವನು ತನ್ನ ಅಪರಾಧದಿಂದ ಎಷ್ಟು ಮಾತ್ರಕ್ಕೂ ತಪ್ಪಿಸಿಕೊಳ್ಳಿಕ್ಕಾಗಬೇಕಂದ್ರೆ ದೇವರನ್ನೇ ಕೆಟ್ಟವನೆಂದು ಹೇಳತಕ್ಕಂಥ ದುಷ್ಟರು ಇವತ್ತು ಮನಸ್ಸು ತಿಳ್ಕೊಂಡ್ರೆ ಅವರ ಜೀವನದಲ್ಲಿ ಸುಖ ಶಾಂತಿ ಖಂಡಿತ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ನೋಡಿದೆವು ರಾಜ. ಇವತ್ತು ನಿನ್ನ ಮಕ್ಕಳಾದ ನಾವೆಲ್ಲರೂ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಪಶ್ಚಾತ್ತಾಪ ಪಡೋದು ಮಾತ್ರ ಅಲ್ಲದೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡೋದಾದ್ರೆ ಈಗಲೂ ಆತನು ನಂಬಿಕಸ್ಥನು, ಪ್ರಾಮಾಣಿಕನು, ನೀತಿವಂತನಾಗಿದ್ದಾನೆ. ನಮ್ಮ ಎಲ್ಲ ಪಾಪ ಅನೀತಿಗಳನ್ನು ಪರಿಹರಿಸಿ ಶುದ್ಧೀಕರಿಸಿ ಮತ್ತು ತಿರುಗಿ ಯಥಾರ್ಥವಾಗಿ ದೇವರ ದೃಷ್ಟಿಯಲ್ಲಿ, ತಂದೆಯ ದೃಷ್ಟಿಯಲ್ಲಿ ನಾವೆಲ್ಲರೂ ನೀತಿವಂತರಾಗಿ ಪರಿಶುದ್ಧರಾಗಿ ನಿರ್ಮಿಸಿ ರೂಪಿಸಿ ಪರಿಶುದ್ಧರಲ್ಲಿ ಸೇರಿಸಿರುವ ನನ್ನ ತಂದೆಯಾದ ದೇವರೇ, ಕೇಳಿರುವ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರರು ಎಚ್ಚೆತ್ತುಕೊಂಡು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಅವರಿಗೆ ಸುಖ, ಶಾಂತಿ, ಸಮಾಧಾನ, ಆರೋಗ್ಯ, ನೆಮ್ಮದಿ, ಆನಂದ, ಹರ್ಷ, ನಿತ್ಯ ಜೀವ, ರಕ್ಷಣೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ, ಯಾರ್ಯಾರು ಗುಣವಾಗಲಾರದಂತೆ ಬಿಡಿಸಲ್ಪಡ್ತಾ ಇದ್ದಾರೆ ಅವರು ಕೂಡ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಇವತ್ತು ಬಿಟ್ಟು ಬಿಡಲಾದರೆ ಸಂಪೂರ್ಣವಾಗಿ ಸ್ವಸ್ಥತೆ ಉಂಟಾಗಲಿ. ಯೇಸುನಾಮದಲ್ಲಿ ಯಾರ್ಯಾರು ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತಾ ಇದ್ದಾರೆ ಅವರ ಬಿಸ್ನೆಸ್ಗಳಲ್ಲಿ ನಷ್ಟದಿಂದ ಪರಿಹಾರವಾಗಿ ಅವರಿಗೆ ಲಾಭ ದೊರಕಲಿ ಎಂಬುದಾಗಿ ಹಾರೈಸ್ತಕ್ಕಂತೆ, ಯಾರ್ಯಾರು
ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವರು ಅವರೆಲ್ಲರಿಗೆ ಶುಭವಾಗಲಿ, ಕ್ಷೇಮವಾಗಲಿ, ಒಳ್ಳೆಯದಾಗಲಿ. ನಿನ್ನ ಎಲ್ಲ ಒಳ್ಳೆ ದಾನಗಳು ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರಿಸ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್. ಎಲ್ಲ ನನ್ನ ಪ್ರಿಯ ಸಹೋದರಿ ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾನೆ. ಇವತ್ತು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಸಮಾಧಾನ ಯಾವತ್ತೂ ಇರಲಿ ಎಂಬುದಾಗಿ ಹಾರಿಸ್ತಾನೆ. ಗಾಡ್ ಬ್ಲೆಸ್ ಯು. ಗಾಡ್ ಎಲ್ಲರಿಗೆ ಶೇರ್ ಮಾಡ್ತೀರಿ.